ವಾಸನ್ ಪಬ್ಲಿಕೇಶನ್ ಇದು ಪ್ರಾರಂಭ ಆಗಿದ್ದು 1970ರಲ್ಲಿ. ಅದೆಷ್ಟೋ ಪುಸ್ತಕಗಳನ್ನ ಹೊರಗೆ ತಂದಿದೆ, ಎಷ್ಟೋ ಜನರಿಗೆ ಓದುವಿಕೆಯ ರುಚಿಯನ್ನ ಇನ್ನೂ ಜಾಸ್ತಿ ಮಾಡಿದೆ. ಅಬ್ದುಲ್ ಕಲಾಂ ಅವ್ರದ್ದು 3 ಬುಕ್ ಮಾಡಿದ್ದೀನಿ. ಇದೊಂದು ಅಗ್ನಿಯ ರೆಕ್ಕೆ, ಒಂದು ಭಾರತ 2021, ಆಮೇಲೆ ದ್ವೀಪಗಳು ಅಂತ ಒಂದು ಮಾಡಿದ್ದೀನಿ, ಅಗ್ನಿಯ ದ್ವೀಪಗಳು ಅಂತ. ಆಗ ಯಾವ್ದೆಲ್ಲ ಬುಕ್ ಈ ತರ ಲೈಬ್ರರಿಗೆ ನೀವು ಇಟ್ಟಿದ್ರಿ? ನಿಮ್ ಲೈಬ್ರರಿಲಿ ಇತ್ತು? ಒಂದು 800 ಜನ ಮೆಂಬರ್ ಇದ್ರು. ಡೈಲಿ ಒಂದು 150 ಜನ 200 ಜನ ಬರೋರು ಡೈಲಿ. ಹೌದು, ಇವತ್ತು ತಗೊಂಡವ್ರು 2 ದಿವಸ ಬಿಟ್ಟು ಬರೋರು, ಅವ್ರು ಇನ್ನೊಂದು ದಿವಸ ಇನ್ನೊಬ್ರು ಬರೋರು, ಆ ಥರ ಡೈಲಿ ಬರೋರು. ಯಾವ ಊರಲ್ಲಿದ್ರಿ, ಅದಾದ್ಮೇಲೆ ಎಲ್ಲಿಗೆ ಬಂದದ್ದು, ಇಲ್ಲಿ ಆ ಪುಸ್ತಕ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸಿದ್ದು, ಇದೆಲ್ಲ ಹೆಂಗೆ? 5 ವರ್ಷ ಸೈಜ್ ಬಿಸ್ನೆಸ್ ಮಾಡಿ ಆಮೇಲೆ ಚೆನ್ನಾಗಿದೆ ಅಂದಮೇಲೆ ನಾನು ರಿಸೈನ್ ಮಾಡಿ ಇದನ್ನ ಫುಲ್ ಟೈಮ್ ಆಗಿ ತಗೊಂಡಿದ್ದೀನಿ. ಸೊ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನೇ ಬಿಟ್ಟು ಇದಕ್ಕೆ ಬಂದ್ರಿ. ನಿಮ್ ಭಯ ಇರ್ಲಿಲ್ವ? ಯಾಕಂದ್ರೆ ಆಗಿನ ಕಾಲದಲ್ಲಿ ಗೌರ್ಮೆಂಟ್ ಜಾಬ್ ಸಿಗೋದೇ ಒಂದು ಸಿಗೋದು ಕಷ್ಟ. ನಾವು 2 hours ಓಪನ್ ಮಾಡ್ತಾ ಇದ್ದೆ, ಆದ್ರೂ ಒಂದು 150-200 ಮೆಂಬರ್ಸ್ ಅಷ್ಟು ಈ 2 hours ಬರೋರು ಬುಕ್ಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಪುಸ್ತಕದಲ್ಲೂ ಹೀಗೆ ಕಂಟೆಂಟ್ ಕಟ್ ಮಾಡೋದೆಲ್ಲ ಇದೆಯಾ, ಅಥವಾ ಹೇಗೆ? ಅದು ಮುಂಚೆ ಹೇಗಿತ್ತು ನೀವು ನಿಮ್ಮ ಟೈಮಲ್ಲಿ? ಇವಾಗ ಯಾವ ಏಜ್ಗೆ ಯಾವ ಪೇಪರ್ ಆಗಬೇಕು ಅಂತ ನಾವು ಆಗ್ತೀವಿ. ಸಣ್ಣ ಮಕ್ಕಳಿಗೆ, ದೊಡ್ಡವ್ರಿಗೆ ಯಾವುದೋ ಒಂದು ಮೋಟಿವೇಶ್ನಲ್ ಬುಕ್ ಬರೀತೀವಿ, ಆವಾಗ ಆ ಪೇಪರ್ ಹಾಕ್ತೀವಿ. ಅದು ದೊಡ್ಡವ್ರು ಲೈಕ್ ಮಾಡ್ತಾರೆ. ಬಟ್ ಈಗ ನಿಜವಾಗ್ಲೂ ಪುಸ್ತಕ ಓದೋದಕ್ಕೆ ಯಂಗ್ಸ್ಟರ್ಸ್ ತುಂಬಾ ಇಷ್ಟಪಡ್ತಾರೆ. ಎಲ್ಲ ಲ್ಯಾಂಗ್ವೇಜ್, ಜರ್ಮನ್, ಫ್ರೆಂಚು, ಸ್ಪ್ಯಾನಿಷು, ಇಂಗ್ಲೀಷು ಎಲ್ಲ ಇರ್ತಾರೆ. ಎಲ್ಲ ಲ್ಯಾಂಗ್ವೇಜ್ಗೂ ಒಂದೊಂದು ಹಾಲ್ ಕೊಟ್ಟಿರ್ತಾರೆ. ವೀಕ್ಷಕರೇ ನಮಸ್ಕಾರ, ಗೌರಿ ಶಕ್ಕಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ವಾಸನ್ ಪಬ್ಲಿಕೇಶನ್ ಹೆಸರು ಕೇಳಿದ್ದೀರಾ? ಖಂಡಿತವಾಗ್ಲೂ ಕೇಳಿರ್ತೀರಿ, ಯಾಕಂದರೆ ಇದು ಪ್ರಾರಂಭ ಆಗಿದ್ದು 1970ರಲ್ಲಿ. ಯೋಚನೆ ಮಾಡಿ, ಅಲ್ಲಿಂದ ಇಲ್ಲಿಯವರೆಗೆ ವಾಸನ್ ಪಬ್ಲಿಕೇಶನ್ ಅದೆಷ್ಟೋ ಪುಸ್ತಕಗಳನ್ನು ಹೊರಗೆ ತಂದಿದೆ. ಅದರ ಜೊತೆಗೆ ಅದೆಷ್ಟೋ ಜನರಿಗೆ ಓದುವಿಕೆಯ ರುಚಿಯನ್ನು ಇನ್ನೂ ಜಾಸ್ತಿ ಮಾಡಿದೆ. ಸೊ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಕಲಾಂ ಅವರು ಬರೆದಿರುವಂತಹ ಅಗ್ನಿಯ ರೆಕ್ಕೆಗಳು, ಇದಂತೂ ತುಂಬಾ ಫೇಮಸ್ ಆಗಿರುವಂತಹ, ಟ್ರಾನ್ಸ್ಲೇಷನ್ ಮಾಡಿರುವಂತಹ ಬುಕ್. ಅದರ ಜೊತೆಗೆ ಇನ್ನಷ್ಟು ವಿಚಾರಗಳು ಈ ಪಬ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋದಕ್ಕಿದೆ. ಇದು ಹೇಗೆ ಪ್ರಾರಂಭ ಆಯಿತು, ಹೇಗೆ ಹುಟ್ಕೊಳ್ತು, ಅದಾದಮೇಲೆ ಏನೆಲ್ಲ ಸವಾಲುಗಳಿತ್ತು, ಈಗಿನ AI ಯುಗದಲ್ಲೂ ಕೂಡ ಅದರ ಮುದ್ರಣ ಹೇಗೆ ಸಾಗ್ತಾ ಇದೆ, ಇದೆಲ್ಲ ತಿಳ್ಕೊಳ್ಳೋವಂಥ ಕ್ಯೂರಿಯಾಸಿಟಿ ನನಗಿದೆ. ಆದರೆ ಅದರ ವಿಚಾರಗಳನ್ನು ನನ್ನ ಜೊತೆಗೆ ಮಾತಾಡೋದಕ್ಕೆ ಇವತ್ತು ವಾಸನ್ ಪಬ್ಲಿಕೇಶನ್ನ ಫೌಂಡರ್ ಆಗಿರುವಂತಹ ರಘುನಾಥನ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನಗೆ 1970 ಅಂತ ಕೇಳಿದಾಗಲೇ ತುಂಬ ಹಿಂದೆ ಆ ಕಾಲದವರ ಅಂತ ಅನಿಸ್ಬಿಡುತ್ತೆ. ಸೊ ಆ ಕಾಲದಲ್ಲಿ ಒಂದು ಪಬ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ರಲ್ಲ, ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಯಾಕೆ ಆಲೋಚನೆ ಹೊಳಿತು ನಿಮಗೆ? ಅಲ್ಲ, ನಾವು 1970ನಲ್ಲಿ ನಾವು ಬುಕ್ ಫೀಲ್ಡ್ನಲ್ಲೇ ನಾವು ಚಿಕ್ಕವನಿಂದ ನಮ್ಮ ಅಣ್ಣ ಕೂಡ ಲೈಬ್ರರಿ ಇಟ್ಟಿದ್ರು ಕೋಲಾರ್ನಲ್ಲಿ. ಸೊ ಅದೇ ನನ್ನ ಮೈಂಡ್ನಲ್ಲೂ ಇದ್ದಿದ್ದರಿಂದ ನಾನು ಒಂದು 1970ನಲ್ಲಿ ಲೈಬ್ರರಿ ಸ್ಟಾರ್ಟ್ ಮಾಡಿ, ಲೆಂಡಿಂಗ್ ಲೈಬ್ರರಿ, ವಾಸನ್ ಲೈಬ್ರರಿ ಅಂತಲೇ ಸ್ಟಾರ್ಟ್ ಮಾಡಿದೆ. ಅದೊಂದು 10 ವರ್ಷ ಆದಮೇಲೆ ನಾನು ಪಬ್ಲಿಕೇಶನ್ ಸ್ಟಾರ್ಟ್ ಮಾಡಿದೆ. ಓಕೆ, ಲೈಬ್ರರಿ ಅಂದರೆ ಒಂದು ಬುಕ್ ತೊಗೊಂಡೋದು ಓದ್ಬಿಟ್ಟು ವಾಪಸ್ ಕೊಟ್ಟರೆ ಒಂದು 6 ಪೈಸಾ ಚಾರ್ಜ್ ಮಾಡ್ತಾಯಿದ್ದೆ ಆಗಿನ ಕಾಲಕ್ಕೆ. 6 ಪೈಸಾ, 6 ಪೈಸಾ ಮ್ಯಾಗ್ಝೈನ್ಗೆ 10 ಪೈಸಾ, ಅದಕ್ಕೆ 6 ಪೈಸಾ, ಆ ಥರ. ಆವಾಗಿನ ವ್ಯಾಲ್ಯೂ ಅಷ್ಟೇ ಇತ್ತಲ್ವಾ, ಅದರಿಂದ ಆ ಥರ. ಆಗ ಯಾವುದೆಲ್ಲ ಬುಕ್ಕನ್ನು ಈ ಥರ ಲೈಬ್ರರಿಗೆ ನೀವು ಇಟ್ಟಿದ್ರಿ? ನಿಮ್ಮ ಲೈಬ್ರರಿಲಿ ಇತ್ತು ಎಲ್ಲ ತ್ರಿವೇಣಿ, ಇದು ಭಾಳ ಹಳೆ ಕಾಲದ್ದು ತರಾಸು, ಅವ್ರದ್ದೆಲ್ಲ ಬುಕ್ಸ್ ಎಲ್ಲ ಭಾಳ ಫೇಮಸ್ ಅಲ್ವಾ ಅವಾಗ. ಅಮರ್ ಚಿತ್ರಕಥಾ ಅಂಥದ್ದೆಲ್ಲ ತುಂಬ ಓದೋದಕ್ಕೆ. ಬೇರೆ ಮೀಡಿಯಮ್ ಇರಲಿಲ್ವಲ್ಲ, ಯಾವುದು TV ಅದು ಕೂಡ ಇರಲಿಲ್ಲ. ಸೊ ಜನಗಳು ಭಾಳ ಓದೋದೊಂದೇ ಅವರಿಗೆ ಒಂದು ಹಾಬಿ ಅವಾಗ, ಟೈಮ್ ಪಾಸ್ ಮಾಡೋದಕ್ಕೆ. ಸೊ ಅವಾಗ ತುಂಬ ಓದ್ತಾ ಇದ್ರು. ಇವಾಗಿಂದ ಅವಾಗ ಒಂದು ಭಾಳ ಏನು ವ್ಯತ್ಯಾಸ. ಇವಾಗ ಬೇರೆ ಬೇರೆ ಮೀಡಿಯಮ್ ಬಂದಿದೆಯಲ್ಲ, ಸೊ ಅದರಿಂದ ಓದೋದು ಆವಾಗ ಅದೊಂದೇ ಅವ್ರಿಗೆ ಇದು ಟೈಮ್ ಪಾಸ್ ಮಾಡೋದಕ್ಕೆ ಇದ್ದಿದ್ದು. ನಿಜ ಅಂದ ಚೆನ್ನಾಗಿ ನಡೀತಾ ಇತ್ತು, ಅವಾಗ ತುಂಬ ಚೆನ್ನಾಗಿ ನಡೀತಾ ಇತ್ತು. ಎಷ್ಟು ಜನ ಬರ್ತಿದ್ರು ಒಂದು ಅಂದಾಜು? ಈಗ ನೋಡಿ, ಈಗೆಲ್ಲ ಕೆಫೆಗೆ ಅಥವಾ ಯಾವ್ದಾದ್ರು ನಮ್ಮ ಹತ್ರ ಒಂದು 800 ಜನ ಮೆಂಬರ್ ಇದ್ರು. ಡೈಲಿ ಒಂದು 150 ಜನ 200 ಜನ ಬರೋರು ಡೈಲಿ. ಹೌದು, ಇವತ್ತು ತಗೊಂಡವ್ರು 2 ದಿವಸ ಬಿಟ್ಟು ಬರೋರು, ಅವ್ರು ಇನ್ನೊಂದು ದಿವಸ ಇನ್ನೊಬ್ರು ಬರೋರು, ಆ ಥರ ಡೈಲಿ ಬರೋರು. ನಾವು 2 hours ಓಪನ್ ಮಾಡ್ತಾ ಇದ್ದೆ, ಆದ್ರೂ ಒಂದು 150-200 ಮೆಂಬರ್ಸ್ ಅಷ್ಟು ಈ 2 hours ಬರೋರು ಬುಕ್ಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ. ನಿಜ, ಯಾಕಂದ್ರೆ ಈಗಿನ ಯಂಗ್ಸ್ಟರ್ಸಿಗೆ 150 ಜನ ಒಂದು ಅಂಗಡಿಗೆ ಅಷ್ಟು ಜನ ಬರ್ತಿದ್ರು ಕೇವಲ ಬುಕ್ ಓದೋದಕ್ಕೆ.
ಆವಾಗಿನ ಕಾಲನೇ ಅಷ್ಟು ಡಿಫ್ರೆಂಟ್ ಇತ್ತು. ಮೀಡಿಯಂ ಬೇರೆ ಏನೂ ಇರಲಿಲ್ಲ ನೋಡಿ, ಟಿವಿ ಕೂಡ ಇರಲಿಲ್ಲ ಅವಾಗ. ಸೊ ಅವ್ರಿಗೆಲ್ಲ ಓದೋದಂದ್ರೆ ಭಾಳ ರುಚಿ ಇತ್ತು. ಬಹಳ ರುಚಿ ಇತ್ತು. ನೀವು ಹೇಗೆ ಅಂದ್ರೆ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದು ಹೇಗೆ, ಯಾವ ಊರಲ್ಲಿದ್ರಿ, ಅದಾದ್ಮೇಲೆ ಎಲ್ಲಿಗೆ ಬಂದದ್ದು, ಇಲ್ಲಿ ಆ ಪುಸ್ತಕ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು, ಇದೆಲ್ಲ ಹೆಂಗೆ? ನಾನು ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ KGF-ನಲ್ಲಿ ಓದಿದ್ದು. ಅಲ್ಲಿಂದ ನಾನು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಂತಿದೆ, SLC ಆಗಿದ ತಕ್ಷಣ ಅಲ್ಲಿ ಬಂದು ಜಾಯ್ನ್ ಆದೆ. ಕೃಷ್ಣರಾಜಪುರದಲ್ಲಿದೆ ಅದು, ಟೆಲಿಫೋನ್ ಮ್ಯಾನುಫ್ಯಾಕ್ಚರಿಂಗ್ ಅದು. ಅಲ್ಲಿ ಒಂದು ಡ್ರಾಫ್ಟ್ಸ್ಮನ್ ಆಗಿದ್ದೆ. ಆಮೇಲೆ 16 ವರ್ಷ ಸರ್ವಿಸ್ ಮಾಡಿ 1975ನಲ್ಲಿ ರಿಸೈನ್ ಮಾಡಿ ಇದು ಅದಕ್ಕೆ ಮುಂಚೆನೇ 5 ವರ್ಷಕ್ಕೆ ಮುಂಚೆನೇ ನಾನು ಲೈಬ್ರರಿ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಅದು ಡಿಸೈನ್ ಮಾಡಿಬಿಟ್ಟೆ. ಅಂದ್ರೆ ಆ ಕಾಲದಲ್ಲೇ ನೀವು ಫ್ರೀಲಾನ್ಸ್ ಸ್ಟಾರ್ಟ್ ಮಾಡಿದ್ರಿ? ಹೌದು. ಸೈಡ್ ಬಿಸ್ನೆಸ್? ಇಲ್ಲ, ಸೈಡ್ ಬಿಸ್ನೆಸ್. ಹೌದು, 5 ವರ್ಷ ಸೈಡ್ ಬಿಸ್ನೆಸ್ಸು ಮಾಡಿ ಆಮೇಲೆ ಚೆನ್ನಾಗಿದೆ ಅಂದಮೇಲೆ ನಾನು ರಿಸೈನ್ ಮಾಡಿ ಇದನ್ನು ಫುಲ್ ಟೈಮ್ ಆಗಿ ತೊಗೊಂಡಿದ್ದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನೇ ಬಿಟ್ಟು ಇದಕ್ಕೆ ಬಂದ್ರಿ? ಹೌದು. ನಿಮ್ ಭಯ ಇರ್ಲಿಲ್ವ? ಯಾಕಂದ್ರೆ ಆಗಿನ ಕಾಲದಲ್ಲಿ ಗೌರ್ಮೆಂಟ್ ಜಾಬ್ ಸಿಗೋದೇ ಒಂದು ದೊಡ್ಡ ಸಿಗೋದು ಕಷ್ಟ. ಮನೆಯಲ್ಲೇ ಒಪ್ಕೊಳ್ಳಿಲ್ಲ, ನಮ್ಮ ತಂದೆಯವರೆಲ್ಲ ಕೂಡ ರಿಸೈನ್ ಮಾಡೋಕೆ ಒಪ್ಕೊಳ್ಳಿಲ್ಲ. ಅವ್ರಿಗೂ ನಾನು ಒಂದು 5 ವರ್ಷ ಸುಳ್ಳು ಹೇಳಿ ಒಂದು 6 ತಿಂಗಳು ಹಿಂಗೆ ಅಂಥೇಳಿ ಇಲ್ಲ ಬರ್ತಾಯಿದ್ದೀನಿ ಅಂತ ಆಮೇಲೆ ಮೆತ್ತಿಗೆ ಅವ್ರಿಗೆ ಮೈಂಡ್ ಸ್ವಲ್ಪ ಇದು ಮಾಡಿ ಆಮೇಲೆ ಡಿಸೈನ್ ಮಾಡಿದೆ. ನಿಮ್ ಕಾನ್ಫಿಡೆಂಟ್ ಅಂದ್ರೆ ನೋಡಿ, ಕೆಲಸ ಇಲ್ಲದೆ ಇದ್ದಾಗ ಒಂದು ಧೈರ್ಯ ಮಾಡಿ ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡೋದು ಒಂದು ಇರುತ್ತೆ. ಇಲ್ಲ, ಇದು ಓದೋದು ಚೆನ್ನಾಗಿ ನಡೀತಾ ಇತ್ತಲ್ಲ, ಓದೋದಕ್ಕೆ ತುಂಬ ಫ್ಯೂಚರ್ ಇದೆ ಅಂತ ನನ್ನ ಮೈಂಡ್ನಲ್ಲಿ ಅಂತಲ್ಲ. ಇವಾಗಲೇ ಇತ್ತು 2 ಗಂಟೆಗೆ ಇಷ್ಟು ಜನ ಬರ್ತಾರೆ, 2 ಅವರ್ಸ್ಗೆ. ನಾನು ಫುಲ್ 8 ಅವರ್ಸ್ ತೆಗೆದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ, ನಮ್ಗೆ ಗೊತ್ತಾಯ್ತಲ್ವಾ ಕಾನ್ಫಿಡೆನ್ಸು. ಅದಕ್ಕೋಸ್ಕರ ನಾನು ರಿಸೈನ್ ಮಾಡಿದೆ. ಎಸ್, ಅದಕ್ಕೋಸ್ಕರ ನೀವು ರಿಸೈನ್ ಮಾಡಿದ್ರಿ. ಬಟ್ ನಿಮ್ಮ ಕಾಲ ಅವಾಗ ಹೇಗಿತ್ತು? ನೀವಾಗ ಹೇಳಿದ್ರಿ ನಾನು ಟೆಲಿಫೋನ್ ಇದ್ರಲ್ಲಿ ಕೆಲಸ ಮಾಡ್ತೀನಿ ಅಂತ. ಒಂದು ಟೆಲಿಫೋನ್ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಎಷ್ಟು? ಟೆಲಿಫೋನ್ ಮನೆಗೆ ಬರ್ಬೇಕಂತ ಬುಕ್ ಮಾಡಿ 10 ವರ್ಷ ಆಗ್ತಾಯಿತ್ತು. 10 ವರ್ಷ? ಹೌದು. ಅಲ್ಲಿ ಟೆಲಿಫೋನ್ ಎಕ್ಸ್ಚೇಂಜ್ನಲ್ಲಿ ಲೈನ್ ಖಾಲಿ ಆದರೆ ಕೊಡೋರು. ಆ ಥರ ಈ ಥರ ಸ್ಯಾಟಲೈಟ್ ಇರಲಿಲ್ಲ. ಟೆಲಿಫೋನ್ ಎಕ್ಸ್ಚೇಂಜ್ಗಳು ಅಲ್ಲಲ್ಲಿ ಏರಿಯಾ ವೈಸ್ ಇತ್ತು. ಬಿಲ್ಡಿಂಗ್ ಕಟ್ಬಿಟ್ಟು ಟೆಲಿಫೋನ್ ಎಕ್ಸ್ಚೇಂಜ್ ಇಟ್ಟಿರೋರು. ಅದರಲ್ಲಿ ಲೈನ್ ಖಾಲಿ ಆಗಬೇಕು. ನಮ್ಮ ಕಾಲದೆಲ್ಲ ಒಂದು STD ಬುಕ್ ಮಾಡಿ 2 ಅವರ್ಸ್ ಕೂತ್ಕೋಬೇಕು. ಯಾವುದೋ ಊರಿಗೆ ಮಾತಾಡಬೇಕಂದ್ರೆ 2 ಅವರ್ಸು 3 ಅವರ್ಸ್ ಅವ್ರು ಕರೆಯೋರು. ಅದುವರೆಗೂ ಅಲ್ಲೇ ಟೆಲಿಫೋನ್ ಹತ್ರ ಕೂತಿರಬೇಕು. STD ಆವಾಗ ಆ ಥರ ಇತ್ತದು. ಇವಾಗ ಇನ್ಸ್ಟೆಂಟಾಗಿ ನೀವು ಮಾತಾಡ್ತೀರ, ಹಂಗಲ್ಲ. ಒಂದು ಯಾವುದೋ ಊರಿಗೆ ಮಂಗಳೂರಿಗೆ ಮಾತಾಡ್ಬೇಕಂದ್ರೆ ಯಾರಿಗೋ ಅವ್ರ ನಂಬರ್ ಕೊಟ್ಬಿಟ್ಟು ನಾವು ವೆಯ್ಟ್ ಮಾಡಿ ಕೂತ್ಕೋಬೇಕು ಅವ್ರು ಕರೆಯೋವರೆಗೂ. ಟೆಲಿಫೋನ್ ಎಕ್ಸ್ಚೇಂಜಿಂದ ಬರೋದು, ನಿಮ್ಗೆ ಬಂದಿದೆ, ಲೈನ್ ಬಂದಿದೆ, ಕನೆಕ್ಟ್ ಮಾಡಿ ಮಾತಾಡಿ ಅಂತ. ಆ ಥರ ಇತ್ತಲ್ಲ, ಆ ಟೆಕ್ನಾಲಜಿ ಆವಾಗ ಹಂಗಿತ್ತದು. ಎಲ್ಲ ವಸ್ತುಗೂ ಹಾಗೆ ಇತ್ತಾ? ಯಾವುದಕ್ಕೆಲ್ಲ ಹಂಗೆ ನೀವು 10 ವರ್ಷ ಎಲ್ಲ ವೆಯ್ಟ್ ಮಾಡಬೇಕು? ಅಲ್ಲ, ಇದು 10 ವರ್ಷ. ಒಂದು ಸ್ಕೂಟ್ರ್ ತೊಗೋಬೇಕಂದ್ರೆ 10 ವರ್ಷ. 12 ವರ್ಷಕ್ಕೆ ಸ್ಕೂಟ್ರು. ಒಂದೇ ಸ್ಕೂಟ್ರ್ ಇದ್ದಿದ್ದವಾಗ ಬಜಾಜ್, ಅದು 12 ಇಯರ್ಸ್ ಆಗೋದು, 10 ಇಯರ್ಸ್ ಆಗೋದು. ಹೌದಾ? ಬುಕ್ ಮಾಡಿ. ಈಗ ಒಂದು ಮನೇಲಿ 5 ಸ್ಕೂಟಿ ಇವಾಗಿದೆ. ಮೊಬೈಲು ಇನ್ಸ್ಟೆಂಟಾಗಿ ಕೊಡ್ತಾರೆ. ಕಾರು ತೊಗೊಂಡೋಗ್ರಿ, ನಾಳೆ ರಿಜಿಸ್ಟರ್ ಮಾಡಿ ಅಂತಾರೆ. ನಿಜ. ಯಾಕಂದ್ರೆ ಆ ಒಂದು ಜಮಾನ ಏನಿತ್ತಲ್ಲ ನೋಡಿ, 10 ವರ್ಷ ತಾಳ್ಮೆ ಇತ್ತಲ್ಲ. 10 ವರ್ಷ ಬೇರೆ ವಿಧಿ ಇಲ್ವಲ್ಲ. ಗೌರ್ಮೆಂಟೇ ಇವಾಗ ಪ್ರೈವೇಟ್ ಪ್ಲೇಯರ್ಸ್ ಬಂದಿದ್ದಾರೆ, ಪರವಾಗಿಲ್ಲ. ಅವಾಗ ಅದು ಫುಲ್ಲಿ ಗೌರ್ಮೆಂಟ್ ಇತ್ತಲ್ಲ, BSNL. ಸೊ ಅವರು ಟೆಲಿಫೋನ್ ಯಾವಾಗ ಎಷ್ಟು ಮ್ಯಾನುಫ್ಯಾಕ್ಚರ್ ಅದ್ರ ಮೇಲೇ ಬರ್ತಾಯಿತ್ತು. ಹೌದು. ಪ್ಲಸ್ ಎಕ್ಸ್ಚೇಂಜ್ನ ಲೈನ್ ಇರಬೇಕು. ನಮ್ಮ ಲೈನಲ್ಲಿ ಈ ಥರ ಸ್ಯಾಟಲೈಟ್ ಇರಲಿಲ್ವಲ್ಲ ಅವಾಗ, ಅದರಿಂದ ಆ ಥರ ಲೇಟ್ ಆಗ್ತಾಯಿತ್ತು. ತುಂಬಾ ಕ್ಯೂರಿಯಸ್ ಇದೆ ನಂಗೆ ಇನ್ನೂ ವಿಚಾರಗಳನ್ನ ತಿಳ್ಕೊಳ್ಳೋದು. ಯಾಕಂದ್ರೆ ಆಗಿನ ಕಾಲ ಹೇಗಿತ್ತು ಅನ್ನೋದು, ಮತ್ತೆ ನೀವು ಈಗಿನ ಜಮಾನನು ಕೂಡ ನೋಡಿದೀರಾ. ಬಟ್ ಆವಾಗ ನೀವು ಲೈಬ್ರರಿ ಸ್ಟಾರ್ಟ್ ಮಾಡಿದ್ರಿ, ಪಬ್ಲಿಕೇಶನ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಗೆ ಹೆಂಗ ಅನಿಸ್ತು? ಪಬ್ಲಿಕೇಶನ್ ಸ್ಲೋ ಆಗಿ ನಾವು ಬರೀ ಲೈಬ್ರರಿ ಸ್ಟಾರ್ಟ್ ಮಾಡಿ ಬುಕ್ಸು ಬೇರೆಯವ್ರ ಹತ್ರ ತಗೊಂಡು ಟ್ರೇಡಿಂಗ್ ಮಾಡ್ತಾ ಇದ್ವಿ. ತಗೊಳ್ಳೋದು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಆ ಥರ ಮಾಡಿದ್ವಿ. ಅಂದರೆ ಮಾರೋದು ಬೇರೆ ಇವರಿಗೆ, ಅಂಗಡಿಯವ್ರಿಗೆ ಕೊಡೋದು. ಹೋಲ್ಸೇಲಾಗಿ ತರಿಸ್ಬಿಟ್ಟು ಬೇರೆ ಅಂಗಡಿಯವ್ರಿಗೆ ಕೊಡೋದು. ಅದು ಧೈರ್ಯ ಬಂತಲ್ಲ, ಆವಾಗ ನಾವು ನಮ್ಮ ಟೈಟಲ್ ಸ್ವಲ್ಪ ಮಾಡೋಣ ಅಂತ. ಜನರಲ್ ನಾಲೆಡ್ಜು, ಈ ಮಕ್ಕಳಿಗೆ ಹೆಸರಿಡೋದು ಅವೆಲ್ಲ ಇರಲಿಲ್ಲ. ಬುಕ್ಸು ಮಕ್ಕಳಿಗೆ ಹುಟ್ಟಿದ್ರೆ ಅದಕ್ಕೆ ಹೆಸರು ಇಡಬೇಕಲ್ಲ, ಅದಕ್ಕೆ ಬುಕ್ಕು. ಆವಾಗ ನಾವು ಮಾಡಿದ್ದು 10,000 ರೂಪಾಯಿ ಹೆಸರು ಅಂತ GK ಕ್ವಿಜ್ ಅಂತ ಒಂದು ಮಾಡಿದ್ವಿ. ಅದು ಇನ್ನೂ ಸೇಲ್ ಆಗ್ತಾ ಇದೆ ನೋಡಿ, ಇವಾಗಲೂ ಸೇಲ್ ಆಗ್ತಾ ಇದೆ. ಹೌದು. ಅದೇ ಥರ ಸ್ವಲ್ಪ ಅದರಲ್ಲಿ ಇಂಪ್ರೂವ್ಮೆಂಟ್, ಸ್ವಲ್ಪ ಬದಲಾವಣೆ. ಹೊಸ ಹೆಸರುಗಳು, ಇವಾಗಿರೋ ಹೆಸರಿಗೂ ಹಳೆ ಹೆಸರಿಗೂ ತುಂಬ ವ್ಯತ್ಯಾಸ ಇದೆ. ಈ ಹೊಸ ಹೆಸರುಗಳ ಸೇರಿಸಿ ಅದನ್ನೇ ಎವ್ರಿ ಟೈಮ್ ನಾವು ಪ್ರಿಂಟ್ ಮಾಡುವಾಗ ಹೊಸ ಹೆಸರು ಸೇರಿಸಿರ್ತೀವಿ ಅದರಲ್ಲಿ. ಈಗ 1-2 ಎಕ್ಸಾಂಪಲ್ ಕೊಡ್ಬೋದು. ಆವಾಗ ಯಾವ ಹೆಸರುಗಳಿತ್ತು ಜಾಸ್ತಿ? ಸ್ವಲ್ಪ ಆವಾಗ ಯಾವ್ದೆಲ್ಲ ಹೆಸರಿತ್ತು? ಕಮಲ, ಗುಲಾಬಿ, ಅದೇ ಎಲ್ಲ ಕಾಮನ್ ಅದು. ಇವಾಗ ಸಾನ್ವಿ, ಕೃತಿಕಾ,
ಆ ಥರ ಎಲ್ಲ ಲೇಟೆಸ್ಟು. ಓಕೆ, ಅಂದ್ರೆ ಅದೆಲ್ಲ ರಿಸರ್ಚ್ ಮಾಡಿ ನೀವು ಅದೇ ಎಲ್ಲ ಬರುತ್ತಲ್ಲ ಪೇಪರ್ನಲ್ಲಿ ದಿನ ಬರುತ್ತೆ, ಅದು ಬರ್ಕೊಡೋರು ಇರ್ತಾರೆ, ಕೆಲವು ಆಥರ್ಸ್ ಇರ್ತಾರೆ, ಅವ್ರು ಕೊಟ್ಟರೆ ಅವರು ಇದೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ಬರೀತಾರೆ. ನಾವು ಬರೆಯೋದಿಲ್ಲ, ಎಲ್ಲ ಒಂದೊಂದು ಸಬ್ಜೆಕ್ಟ್ ಬಿಡ್ತಾರಲ್ವಾ, ಅವರು ಕೊಟ್ಬಿಡ್ತೀವಿ. ಓಕೆ, ಹಾಗೆ ನಿಧಾನವಾಗಿ ನಿಮ್ಮ ಪಬ್ಲಿಕೇಶನ್ ಕೂಡ ಸ್ಟಾರ್ಟ್ ಆಯಿತು. ಫಸ್ಟ್ ಯಾರು ಆಥರ್, ಯಾರು ಬಂದ್ರು, ಯಾವ ಬುಕ್ ಫಸ್ಟ್ ಬಿಡುಗಡೆ ಆಯಿತು? ಅದೇ ಈ ಜನರಲ್ ನಾಲೆಜ್ ಕ್ವಿಜ್ ಅಂತ ಒಂದು ಮಾಡಿದ್ವಿ, ಈ ಮಕ್ಕಳದು ಇದು ಮಾಡಿದ್ವಿ, ಆಮೇಲೆ ಪ್ರಬಂಧಗಳು ಮಾಡಿದ್ವಿ ಈ ಥರ ಎಲ್ಲ. ಆಮೇಲೆ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಅದೆಲ್ಲ ಮಾಡಿದ್ವಿ. ಇವಾಗ ದೊಡ್ಡವ್ರಿಗೂ ಮಾಡಿದ್ವಿ, 400 ಪುಟ ಇವಾಗ ಮಹಾಭಾರತ, 450 ಪುಟ ರಾಮಾಯಣ, ಆ ಥರ ಎಲ್ಲ ದೊಡ್ಡವ್ರಿಗೂ ಮಾಡಿದ್ವಿ. ಆಮೇಲೆ ಇವಾಗ ಪ್ರೀ ನರ್ಸರಿಗೆಲ್ಲ ಹ್ಯಾಂಡ್ ರೈಟಿಂಗ್ ಬುಕ್ಸು, ABC, ಆಮೇಲೆ ಚಾರ್ಟ್ಗಳು, ಮ್ಯಾಪ್ಗಳು ಎಲ್ಲ ಮಾಡಿದ್ವಿ ಇವಾಗ. ಪ್ರೀ ನರ್ಸರಿಯಿಂದ ದೊಡ್ಡ ಇವ್ರಿಗೆ ಮೋಟಿವೇಶ್ನಲ್ ಬುಕ್ಸು, ನೆಪೋಲಿಯನ್ ಹಿಲ್ಲು, ಡೇಲ್ ಕಾರ್ನಿಗೆ ಅಂಥ ಬುಕ್ಸ್ ಎಲ್ಲ ಇವಾಗ ನಾವು ಕನ್ನಡದಲ್ಲಿ ಮಾಡಿದ್ದೀವಿ. ಓಕೆ, ಅಬ್ದುಲ್ ಕಲಾಂ ಅವ್ರದ್ದು 3 ಬುಕ್ ಮಾಡಿದ್ದೀನಿ. ಇದೊಂದು ಅಗ್ನಿಯ ರೆಕ್ಕೆ, ಒಂದು ಭಾರತ 2021, ಆಮೇಲೆ ದ್ವೀಪಗಳು ಅಂತ ಒಂದು ಮಾಡಿದ್ದೀನಿ, ಅಗ್ನಿಯ ದ್ವೀಪಗಳು ಅಂತ. ಓಕೆ ಓಕೆ, ಸೊ ಇದು ನಿಮ್ಮ ಪಬ್ಲಿಕೇಶನ್ ನ ಜರ್ನಿ ಅಲ್ವಾ? ಹೌದು, ಪಬ್ಲಿಕೇಶನ್ ಅದು ಪ್ರಾರಂಭ ಆಗಿದ ಹಾಗೆ. ಬಟ್ ನನಗೊಂದು ಡೌಟ್ ಇದೆ, ಈಗ ಪಬ್ಲಿಕೇಶನ್ ಅಂತ ಅಂದಾಗ ಅದು ಪುಸ್ತಕ ಪ್ರಿಂಟ್ ಮಾಡೋದು ಯಾವುದೆಲ್ಲ ಅದರಲ್ಲಿ ವಿಭಾಗ ಇರುತ್ತೆ ಅಂತ, ಏನೆಲ್ಲ ಲೈನ್ ಬರುತ್ತೆ ಅಂದ್ರೆ ನನ್ಗೆ ಗೊತ್ತಿಲ್ಲ. ಈಗ ಅದು ಪ್ರಿಂಟ್ ನಾವೇ ಮಾಡ್ತೀವ, ಆಮೇಲೆ ಫಸ್ಟ್ ಬಂದು ಮ್ಯಾನುಸ್ಕ್ರಿಪ್ಟ್ ಬೇಕು, ಸಬ್ಜೆಕ್ಟ್ ಯಾವುದೋ ಸಬ್ಜೆಕ್ಟ್ ನಾವು ಕೊಡ್ತೀವಿ, ಇಲ್ಲ ಅವರೇ ತೊಗೊಂಬರ್ತಾರೆ, ನಾವು ಬರೆದಿದ್ದೀವಿ ಮಾಡಿ ಅಂತ. ನಮ್ಗೆ ಆ ಸಬ್ಜೆಕ್ಟ್ಗೆ ಒಪ್ಪಿಗೆ ಅಂದರೆ ನಾವು ಒಪ್ಪಿಗೆ ತೊಗೊಳ್ತೀವಿ ಆ ಮ್ಯಾನ್ಸ್ಕ್ರಿಪ್ಟನ್ನು. ಇಲ್ಲದ್ರೆ ನಾವೇ ಹೇಳ್ತೀವಿ ಇಂಥ ಸಬ್ಜೆಕ್ಟ್ ಕೊಡು, ಪ್ರಬಂಧ ಬರೀರಿ ಅಂತೀವಿ, ಜನರಲ್ ನಾಲೆಡ್ಜ್ ಬರೀರಿ ಅಂತೀವಿ, ರಾಮಾಯಣ ಒಂದು ಬರೀರಿ. ಆ ಶಬ್ದದ್ದು ಬಂದು ಮ್ಯಾನ್ಸ್ಕ್ರಿಪ್ಟು, ಅದನ್ನು DTP ಮಾಡಿಸ್ಬೇಕು, ಟೈಪ್ ಮಾಡಿ ಪೇಜ್ ಲೇಔಟ್ ಮಾಡಬೇಕು. DTP ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ. ಓಕೆ, ಅದು ಬಂದರೆ ಅದು ಪೇಜ್ ವೈಸ್ ಅದೇ ಆಟೋಮೆಟಿಕ್ಕಾಗಿ ಕೊಡುತ್ತೆ. ನೀವು ಟೈಪ್ ಮಾಡಿಬಿಟ್ರೆ ಆ ಸಾಫ್ಟ್ವೇರ್ನಲ್ಲಿ ಹಾಕಿದ್ರೆ ಪೇಜ್ ಎಷ್ಟು ಪೇಜ್, 100 ಪೇಜ್ ಇದ್ದರೆ 100 ಪೇಜ್ ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ನೀವು ಏನು ಸೈಜ್ ಒಂದು ಪೇಜ್ನಲ್ಲಿ ಕೊಡ್ತೀರಾ, ಇಷ್ಟು ಇಂಚ್ ಇರಬೇಕು, ಇಷ್ಟು ಸೆಂಟಿಮೀಟ್ರ್ ಉದ್ದ, ಹೈಟು ಇಷ್ಟು ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಅದಕ್ಕೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅದಕ್ಕೆ ಟ್ರೈನಿಂಗ್ ತೊಗೊಂಡಿರಬೇಕು. ಅದಕ್ಕೆ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಅದು ಪೇಜ್ ಲೇಔಟ್ ಆಗುತ್ತೆ. ಆಮೇಲೆ ಆವಾಗ ನಮ್ಮ ಕಾಲದಲ್ಲೆಲ್ಲ ಮೊಳೆಗಳು ಜೋಡಿಸೋರು, ಎ ಪಕ್ಕದಲ್ಲಿ B ಒಂದೊಂದಾಗಿ ತೆಗೆದು. ಆವಾಗ ನಮ್ಮದೊಂದು 10 ವರ್ಷ ಹಂಗಿತ್ತು ಗೊತ್ತಾ, ಒಂದು ಹಿಂಗೆ ತುಂಬ ಟ್ರೇ ಇರೋದು, ABC ಎಲ್ಲ ಡಾಟ್ಗಳು, ಫುಲ್ ಸ್ಟಾಪು, ಕಾಮ ಎಲ್ಲ ಇರೋದು. ಅದು ಬಂದು ಇದು ಈ ಅಲ್ಯೂಮಿನಿಯಂ ಮೊಳೆಗಳು, ಅದನ್ನು ಒಂದೊಂದೇ ಜೋಡಿಸೋರು. ಹೌದು, ಅಕ್ಷರಗಳನ್ನು ಪಕ್ಕ ಇಷ್ಟಿಷ್ಟೇ ಇರೋದು, ಜೋಡಿಸಿ ಪ್ರಿಂಟ್ ಆಗೋದು. ಪ್ರಿಂಟ್ ಆಗೋದು ಮತ್ತೆ ತಿರುಗಿ ಅದಕ್ಕೆ ವಾಪಸ್ ಹಾಕೋರು, ಬೇಕಾಗಿಲ್ವಲ್ಲ. ಸೊ ಎವ್ರಿ ಟೈಮ್ ನಾವು ಪ್ರಿಂಟ್ ಮಾಡೋವಾಗಲೂ ಅದರಿಂದ ಒಂದೊಂದೇ ಜೋಡಿಸೋರು ಅವಾಗ. ಆಮೇಲೆ ಈ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಬಂದಿರೋದು ಇವಾಗ. ಟೈಪ್ ಮಾಡಿ ಅದನ್ನ ಎಲ್ಲ ಆಗುತ್ತೆ. ಇವಾಗ ಅದು ಪ್ಲೇಟ್ ಆಗುತ್ತೆ, ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಅದು ಇದಾಗುತ್ತೆ, ಎಚಿಂಗ್ ಥರ ಆಗುತ್ತೆ. ಅದು ಒಂದು 1000 ವಾಟ್ಸ್ ಲೈಟ್ ಬಿಡ್ತಾರೆ ಅದ್ರ ಮೇಲೆ, ಅದು ಎಚಿಂಗ್ ಆಗುತ್ತೆ. ಅದನ್ನು ಪ್ರಿಂಟಿಂಗ್ ಕೊಡ್ತೀವಿ. ಪ್ರಿಂಟಿಂಗ್ ಅದಕ್ಕೆ ಕವರ್ ಪೇಜ್ ಮಾಡಬೇಕು, ಡಿಸೈನ್ ಮಾಡಬೇಕು. ಹೌದು, ನಮ್ಮಲ್ಲಿ ಇನ್ಹೌಸ್ನಲ್ಲಿದ್ದಾರೆ, ಅವರು ಗ್ರಾಫಿಕ್ ಡಿಸೈನರ್ ಅಂತ ಹೇಳ್ತೀವಿ ಅವ್ರಿಗೆ. ಅದನ್ನು ಅವ್ರು ಮಾಡ್ತಾರೆ, ಡಿಸೈನ್ ಮಾಡ್ತಾರೆ. ಅದು ಸಪ್ರೇಟಾಗಿ ಕವರ್ ಪೇಜ್ ಪ್ರಿಂಟ್ ಆಗುತ್ತೆ. ಸಪ್ರೇಟಾಗಿ ಇದು ಇನ್ಸೈಡ್ ಪೇಜಸ್ ಸಪ್ರೇಟಾಗಿ ಅದು ಬೇರೆ ಪೇಪರು, ಮೇಲ್ಗಡೆ ದಪ್ಪ ಇರುತ್ತೆ. ಸೊ ಅದೆಲ್ಲ ಮಾಡಿದ್ಮೇಲೆ ಬೈಂಡ್ ಆಗುತ್ತೆ. ಅದಾದ್ಮೇಲೆ ಅದು ಬೈಂಡ್ ಆಗಿ ಕಟಿಂಗ್ ಎಲ್ಲ ಆಗಿ ಬರುತ್ತೆ. ಸೊ ಈಗ ಗ್ರಾಫಿಕ್ ಡಿಸೈನರ್ ಇದ್ದಾರೆ, ಚೆನ್ನಾಗಿರೋ ಡಿಸೈನ್ ಮಾಡೋದಕ್ಕೆ. ನಿಮ್ಮ ಕಾಲದಲ್ಲಿ ಆಗ ಸ್ಟಾರ್ಟ್ ಮಾಡಿದಾಗ? ನಮ್ಮ ಕಾಲದಲ್ಲಿ ಗ್ರಾಫಿಕ್ ಡಿಸೈನ್ ಇಲ್ಲೇ ಇಲ್ಲ. ಆರ್ಟಿಸ್ಟ್ ಕೈನಲ್ಲಿ ಬರೆಯೋರು, ಕೈನಲ್ಲಿ ಬರೆದು ಅದನ್ನು ನೆಗೆಟಿವ್ ಪಾಸಿಟಿವ್ ಎಲ್ಲ ಮಾಡಿ 2 ದಿವಸ, ಅದೊಂದು ಕವರ್ ಪೇಜ್ಗೆ 2 ದಿವಸ ಆಗೋದು. ಅದನ್ನು ಮಾಸ್ಕ್ ಮಾಡು, ನೆಗೆಟಿವ್ನ ಇದು ಮಾಡು, ಅದು ಮಾಡು ಅಂತ 2 ಡೇಸ್ ಅದು ಆಗೋದು. ಇವಾಗೇನು ಇನ್ಸ್ಟೆಂಟು, ಈಗ ಮಾಡಿ ಕೊಟ್ಟರೆ ಇನ್ಸ್ಟೆಂಟಾಗಿ ಪ್ಲೇಟ್ ಆಗಿಬಿಡುತ್ತೆ. ಇಲ್ಲಿಂದ ಪ್ಲೇಟ್ ಕಳಿಸಿದ್ರೆ ಪ್ಲೇಟ್ ಆಗಿ ಹಾಫ್ ಆನ್ ಅವರ್ನಲ್ಲಿ ಬಂದುಬಿಡುತ್ತೆ. ಅದು ಪೇಪರ್ ಕ್ವಾಲಿಟಿನೂ ಈ ಥರ ಜಾಸ್ತಿ ಪೇ ಮಾಡಿದ್ರೆ ಜಾಸ್ತಿ ಕ್ವಾಲಿಟಿ ಪೇಪರು ಇಲ್ಲ. ಹೌದು. ಇವಾಗ ನಾವು ಒಂದು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಒಳ್ಳೆ ಪೇಪರೇ ಯೂಸ್ ಮಾಡ್ತೀವಿ ನಾವು. ಮ್ಯಾಪ್ಲಿತೋ ಅಂತಾರೆ ಅದಕ್ಕೆ. ಅದಕ್ಕಿಂತ ಕಡಿಮೆ ಅಂದರೆ ಕ್ರೀಮ್ ಓ ಅಂತಾರೆ. ಅದಕ್ಕಿಂತ ಕಡಿಮೆನೂ ಇದೆ, ಒಂಥರ ರೀಸೈಕ್ಲ್ಡ್ ಪೇಪರ್ ಬರುತ್ತೆ ನೋಡಿ, ಡಾಟ್ ಎಲ್ಲ ಇರುತ್ತದು, ಸ್ವಲ್ಪ ಟಿಶ್ಯೂ ಥರ ಡಾಟ್ ಥರ ಇರುತ್ತೆ, ಕಪ್ ಇರುತ್ತೆ. ಅದು ಯಾರು ನಾವು ಯೂಸ್ ಮಾಡೋದಿಲ್ಲ. ಆಮೇಲೆ ಅದಕ್ಕಿಂತ ಕಡಿಮೆ ನೆಕ್ಸ್ಟ್ ಅಂದರೆ ಕ್ರೀಮ್ ಓ, ಅದು ನಾವು ಯೂಸ್ ಮಾಡೋಣ. ನಾವು ಮ್ಯಾಪ್ಲಿತಾನೆ ಯೂಸ್ ಒಳ್ಳೆ ಪೇಪರು, ಹಾಲ್ ಥರ ಇರುತ್ತದು, ಆ ಥರ ಯೂಸ್ ಮಾಡ್ತೀವಿ. ಆಮೇಲೆ ಕವರ್ ಪೇಜ್ಗೆ ಒಂಥರ ಪೇಪರ್ ಥರ ಹಾಕೋದು ನಾವು, ತಿಕ್ಕಾಗಿರೋದು
ಅದು ಆರ್ಟ್ ಕಾರ್ಡ್ ಅಂತ ಬರುತ್ತೆ. ಅದಿಷ್ಟು ಗ್ರಾಮ್ಸ್ ಇರಬೇಕು, 300 ಗ್ರಾಮ್ಸ್ ಅಂತ, ಅದನ್ನೇ ಯೂಸ್ ಮಾಡೋದು ನಾವು. ಸೂಪರ್. ಆ ಕಲರ್ ಎಲ್ಲ ಚೇಂಜ್ ಇರುತ್ತಲ್ಲ, ಅದು ಆಮೇಲೆ ಚೇಂಜ್ ಮಾಡೋದಾ? ಈಗ ಕೆಲವು ಕ್ರೀಮಿಶ್ ಇರುತ್ತೆ ಕಲರ್, ಇಲ್ಲಾಂದ್ರೆ ಸ್ವಲ್ಪ ಡಾರ್ಕ್ ಬ್ರೌನ್ ಯಾವುದು ಒಳಗಡೆದ? ಕೆಲವು ಕಲರ್ ಇಲ್ಲ, ಎರಡೇ ಬರೋದು. ಒಂದು ಬಂದು ನ್ಯಾಚುರಲ್ ಶೇಡ್ ಅಂತಾರೆ, ಅದು ಬಂದು ವೈಟ್ ಇರೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಕ್ರೀಮ್ ಕಲರ್, ಅದು ಬೇಕಂತಲೇ ಪ್ರಿಫರ್ ಮಾಡ್ತಾರೆ ಅದನ್ನ ಹಾಕಿ ಅಂತ. ಅದೊಂಥರ ಅದು ಲುಕ್ಕೇ ಬೇರೆ ಥರ ಬರುತ್ತೆ. ನಾರ್ಮಲಿ ಮಕ್ಕಳಿಗೆಲ್ಲ ವೈಟ್ ಕಲರೇ ಲೈಕ್ ಮಾಡ್ತಾರೆ. ಇಲ್ದದ್ದು ಇದೇನು ಕೊಳೆ ಆಗಿದೆ, ಹಂಗಿದೆ, ಕಲರ್ ಹಿಂಗಿದೆ ಅಂತ ಹೇಳ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ಅದು ಆ್ಯಕ್ಚುಲಿ ಕಾಸ್ಟ್ಲಿ ಪೇಪರ್ ಅದು. ನಾನು ಹೇಳಿದ್ನಲ್ಲ, ಅದು ನ್ಯಾಚುರಲ್ ಶೇಡ್ ಕಲರು, ಅದು ಕಾಸ್ಟ್ಲಿ, ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರು ಇದೇನು ಇದು ಹಿಂಗಿದೆ ಕಲರ್ ಅಂತಾರೆ. ಅದನ್ನ ನಾವು ಮ್ಯಾಪ್ಲಿತಾನೆ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ ಓಕೆ, ಅಂದ್ರೆ ನೋಡಿ ಆ ಡಿಫರೆನ್ಸ್ ಕೂಡ ಅವ್ರದ್ದೆಲ್ಲ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಅಂದ್ರೆ ಇವಾಗ ಯಾವ ಏಜ್ಗೆ ಯಾವ ಪೇಪರ್ ಆಗಬೇಕು ಅಂತ ನಾವು ಹಾಕ್ತೀವಿ. ಸಣ್ಣ ಮಕ್ಕಳಿಗೆ ಈ ಥರ ಹಾಕ್ತೀವಿ. ದೊಡ್ಡವ್ರಿಗೆ ಯಾವುದೋ ಒಂದು ಮೋಟಿವೇಶ್ನಲ್ ಬುಕ್ ಬರೀತೀವಿ, ಆವಾಗ ಆ ಪೇಪರ್ ಹಾಕ್ತೀವಿ. ಅದು ದೊಡ್ಡವ್ರು ಲೈಕ್ ಮಾಡ್ತಾರೆ, ಬುಕ್ಕು ಸ್ಟಿಫ್ ಆಗಿ ಬರುತ್ತೆ, ಚೆನ್ನಾಗಿ ಲೈಕ್ ಮಾಡ್ತಾರೆ ಅಂತ ಅದನ್ನು ಕಾಸ್ಟ್ಲಿ ಆದ್ರೂ ಪರವಾಗ ಅಂತ ಹಾಕ್ತೀವಿ. ನಂಗೆ ಈ ವಿಷಯ ಗೊತ್ತಿರಲಿಲ್ಲ, ಪೇಪರ್ ಕೂಡ ಈ ಥರ ಸ್ಟಡಿ ಮಾಡಿ ನೀವು ಪೇಪರ್. ಹೌದೌದು, ಇವಾಗ ನ್ಯೂಸ್ ಪೇಪರ್ನಲ್ಲಿ 40 GSM ಹಾಕ್ತಾರೆ, ತೆಳುಗಿರುತ್ತದು. ಹೌದು, ಅದು GSM ಅಂದರೆ ಗ್ರಾಮ್ಸ್ ಪರ್ ಮೀಟರ್ ಅಂತ. ಒಂದು ಮೀಟ್ರ್ ಕಟ್ ಮಾಡಿ ತೊಗೊಂಡ್ರೆ 1 ಮೀಟ್ರ್ 40 ಗ್ರಾಮ್ ಇರುತ್ತೆ ಅಂತ ಅರ್ಥ. ಗ್ರಾಮ್ ಲೆಕ್ಕ? ಹೌದು, ಹೌದು, ಇವಾಗಲೂ ಗ್ರಾಮೇ. ನಾವು 70 GSM ಯೂಸ್ ಮಾಡ್ತೀವಿ. ಅಂದರೆ 70 GSM ಅಂದರೆ ಗ್ರಾಮ್ಸ್ ಪರ್ ಸ್ಕ್ವೇರ್ ಮೀಟರ್. ಒಂದು ಸ್ಕ್ವೇರ್ ಈ ಕಡೆ ಒಂದು ಸ್ಕ್ವೇರ್ ಈ ಕಡೆ ಒಂದು ಸ್ಕ್ವೇರ್ ಆದರೆ ಅದನ್ನು ನೀವು ಕಟ್ ಮಾಡಿ ತೂಕ ಹಾಕಿದ್ರೆ 70 ಗ್ರಾಮ್ ಇರಬೇಕು. ಅದೇ ಅದು. ನೀವು ನ್ಯೂಸ್ ಪೇಪರ್ನವರು ಭಾಳ ತಿನ್ನೋರು, ಅದು ರೀಲ್ನಲ್ಲಿ ಓಡುತ್ತೆ ನೋಡಿ ಫಾಸ್ಟಾಗಿ, ಅದು 40 GSM. ಓಕೆ, ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ? ಕಡಿಮೆ ಇಲ್ಲ, ಅಲ್ಲಿ ಅವ್ರಿಗೆ ಅಷ್ಟೇ ಬೇಕು. ಒಂದು ದಿವ್ಸದ ತಾನೆ ಅದು ನ್ಯೂಸ್ ಪೇಪರು. ಇದು ನಾವು ನ್ಯೂಸ್ ಪೇಪರ್ ಇದು ಈ ರೀಲ್ನ ನಾವು ಮಾಡಿದ್ರೆ ನಾವು ಶೀಟ್ ಕಟ್ ಮಾಡಿ ಬರುತ್ತೆ ಮಿಲ್ನಲ್ಲಿ, ಶೀಟೇ ಯೂಸ್ ಮಾಡ್ತೀವಿ. ಓಕೆ, ಅಂದ್ರೆ ಬಾಳಿಕೆ ಬರೋದು ತುಂಬಾ ಇಂಪಾರ್ಟೆಂಟ್. ಹೌದು, ಇದು ಬಾಳಿಕೆ ಬರುತ್ತೆ. ಹೌದು ಹೌದು. ಓಕೆ, ಇದು ತುಂಬಾ ಯುನೀಕ್ ಆಗಿದೆ, ಯಾಕಂದ್ರೆ ಅದಕ್ಕೆ ಸ್ಟಡಿ ಮಾಡಬೇಕು, ಮಕ್ಕಳಿಗೆ ಬುಕ್ ಕೊಡಬೇಕು. ಹೌದು, ಯಾವ ಏಜ್ಗೆ ಯಾವ ಕೊಡಬೇಕು ಅಂತ. ಓಕೆ, ಹೌದು. ಮಕ್ಕಳಿಗೆ ಮಕ್ಕಳು ತುಂಬ ರಫ್ ಆಗಿ ಯೂಸ್ ಮಾಡ್ತಾರೆ, ಅವ್ರು ಒಳ್ಳೆ ಪೇಪರ್ ಆಗಿ ದಪ್ಪನೇ ಆಗಬೇಕು, ತೆಳು ಹಾಕೋಕ್ಕಾಗೋದಿಲ್ಲ, ಹೋಗ್ಬಿಡುತ್ತೆ ಅದು ಒಂದೇ ಸಲ. ಇವಾಗ ಅವರು ಒಂದು ಸ್ಕೂಲ್ ಬುಕ್ ತೊಗೊಂಡ್ರೇ ಅವ್ರಿಗೆ ಒಂದು 3 ತಿಂಗಳು ಬರೋದಿಲ್ಲ ನೋಡಿ. ಸ್ಕೂಲ್ ಬುಕ್ ಅರ್ಧಕ್ಕೆ ಎರಡನೇ ತಗೋ, ಇನ್ನೊಂದು ತಗೋಬೇಕು. ಹೌದು, ಬೇಗ ಹೋಗ್ಬಿಡುತ್ತೆ. ಹೌದು, ನಾವೀಗ ಬುಕ್ ತಗೊಂಡಾಗ ಇಲ್ಲಿ ತನಕ ನಾನು ಬುಕ್ ಓದಿದಾಗ ಬುಕ್ಕಿನ ಕಂಟೆಂಟ್ ಮಾತ್ರ ನೋಡ್ತಿದ್ದೆ. ಇನ್ನು ಮೇಲೆ ನಾನು ನೋಡಕ್ ಸ್ಟಾರ್ಟ್ ಮಾಡ್ತೀನಿ, ಅದ್ರ ಪೇಜ್ ಹೆಂಗಿದೆ ಎಲ್ಲ ನೋಡ್ಬೇಕಾಗ್ತ. ಹೌದು. ಮತ್ತೆ ಅದು ಎಷ್ಟು ಪೇಜ್ಗಳನ್ನು ಹಾಕ್ತಿವಿ ಅಷ್ಟು ಕಾಸ್ಟ್ ಜಾಸ್ತಿ ಆಗ್ತಾ. ಹೌದು, ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ರೀಮ್ ಲೆಕ್ಕ. ಎಷ್ಟು ಪೇಜ್ ಅಂದರೆ ಒಂದು ರೀಮ್ನಲ್ಲಿ 500 ಶೀಟ್ ಬರುತ್ತೆ. ಆ ಒಂದು 500 ಈ ಪುಸ್ತಕಕ್ಕೆ ಎಷ್ಟು ರೀಮ್ ಬರುತ್ತೆ, ಇದು ಪ್ರಿಂಟಿಂಗ್ ಕಾಸ್ಟು, ಪ್ಲೇಟ್ ಕಾಸ್ಟು, ಬೈಂಡಿಂಗ್ ಕಾಸ್ಟು, ಕವರ್ ಕಾಸ್ಟು, ವೇಸ್ಟೇಜು, ವೇಸ್ಟೇಜ್ ಬರುತ್ತೆ, ಅದರದ್ದು ಪೇ ಮಾಡಿ. ಇವಾಗ ಅದರಲ್ಲಿ 16 ಪೇಜಿಂದ 16 ಪೇಜ್ ಪ್ರಿಂಟ್ ಆಗುತ್ತೆ. 16 ಪೇಜ್ ಒಂದು 20 ಬರುತ್ತೆ. 16 ಪೇಜ್ದು ಅಂದರೆ 160 ಪೇಜ್ ಆಯ್ತಲ್ವಾ, 320 ಪೇಜ್ ಆಯಿತು. ಆವಾಗ ಪ್ರಿಂಟ್ ಮಾಡುವಾಗ ಯಾವುದೋ ಒಂದು ಫಾರಮ್ಮು ಒಂದು 50 ಕಡಿಮೆ ಮಾಡಿಬಿಟ್ರು ಅಂತ ತಿಳ್ಕೊಳ್ಳಿ. ವಿತೌಟ್ ದಟ್ ಅದು ನಾವು 50 ಮತ್ತೆ ಪ್ರಿಂಟ್ ಮಾಡೋಕ್ಕಾಗೋದಿಲ್ಲ. 50 ವೇಸ್ಟೇಜ್, ಆ ಬುಕ್ ಮಿಕ್ಕಿದ ಫಾರಮ್ ಎಲ್ಲ ವೇಸ್ಟು. ಇಷ್ಟು? ಹೌದು, ಎಲ್ಲ 50 ಎಲ್ಲ ಕರೆಕ್ಟ್ ಕ್ವಾಂಟಿಟಿ ಅಂದರೆ ಬುಕ್ ಆಗುತ್ತೆ. ಅದೇ ಒಂದು 16 ಪೇಜಿಂದ ಒಂದು 50 ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ, ಮಧ್ಯಾಹ್ನ ಎಲ್ಲೋ ಒಂದು ಕಡೆ, ಅದಷ್ಟು ಪುಸ್ತಕ ಅದು ಬಿಟ್ಟು ನಾವು ಬೈಂಡ್ ಮಾಡೋಕ್ಕಾಗೋದಿಲ್ವಲ್ಲ, 50ಕ್ಕೆ ಪ್ರಿಂಟು ಮಾಡೋಕ್ಕಾಗೋದಿಲ್ಲ ಅಲ್ವಾ? ಎಷ್ಟು ಅದು ಲಾಸ್ ಅದೆಲ್ಲ ಲಾಸ್ ಆಗುತ್ತೆ. ಓಕೆ, ಈಗ ಪೇಜ್ ಡಿಸೈನ್ ಬಗ್ಗೆ ಸ್ವಲ್ಪ ಗೊತ್ತು. ನಾವು ಪೇಜ್ ಡಿಸೈನ್ ಹೇಗೆ ಮಾಡ್ತೀವಿ ಅಂದ್ರೆ ಪೇಪರ್ ಪೇಜ್ ಡಿಸೈನ್, ಕಂಟೆಂಟ್ ಇಷ್ಟು ಬರಬೇಕು, ಇದರಿಂದ ಆಮೇಲೆ ಇದು ಮೇಲೆ ಇಷ್ಟು ಬರಬೇಕು ಅನ್ನೋದು ಪ್ಲಾನಿಂಗ್ ಇರುತ್ತೆ. ಮತ್ತೆ ಅದಕ್ಕೆ ಬೇಕಾಗಿ ಕಂಟೆಂಟ್ ಕಟ್ ಕೂಡ ಮಾಡ್ತೀವಿ ನಾವು. ಪುಸ್ತಕದಲ್ಲೂ ಹೀಗೆ ಕಂಟೆಂಟ್ ಕಟ್ ಮಾಡೋದೆಲ್ಲ ಇದೆಯಾ, ಅಥವಾ ಹೇಗೆ? ಅದು ಮುಂಚೆ ಹೇಗಿತ್ತು? ನಿಮ್ಮ ಟೈಮಲ್ಲಿ ಇಷ್ಟೇ ಕಂಟೆಂಟ್ ಫಸ್ಟ್ ಪೇಜಿಗೆ ಬರಬೇಕು, ಆಮೇಲೆ ಇದು ಸೆಕೆಂಡ್ ಪೇಜಿಗೆ ಬರಬೇಕು, ಅದೆಲ್ಲ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಚಾಪ್ಟರ್ ವೈಸ್ ಚಾಪ್ಟರ್ 20 ಅಂದರೆ 21, 22 ಆ ಥರ ಹೋಗ್ತಾನೆ ಇರುತ್ತೆ ಅದು. ಅದೇ ಥರ ಇವಾಗಲೂ ಅಷ್ಟೇ. ಇವಾಗ ಡೆಸ್ಕ್ಟಾಪ್ DTPನಲ್ಲಿ ಅದೇ ಥರನೇ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನಿಮ್ಗೆ ಎಷ್ಟು ಪೇಜ್ ಇದ್ರೇ ಅದೇ ಸೆಟ್ ಮಾಡಿಬಿಡುತ್ತೆ. ನೀವು ಲೆಂತು ವಿಡ್ತು ಕೊಟ್ಬಿಟ್ರೆ ಪೇಜ್ದು ಮ್ಯಾಟ್ರು ಅದು ಸೆಟ್ ಮಾಡಿಬಿಡುತ್ತೆ. ಒಂದು ವೇಳೆ ದೊಡ್ಡ ಸ್ಟೋರಿ ಇದ್ರೂ ಕೂಡ ಸೆಕೆಂಡ್ ಪೇಜಿಗೆ ಶಿಫ್ಟ್ ಆಗುತ್ತೆ.
ಸೊ ಇದೂ ಒಂದು ಯೂನಿಕ್. ಹೌದು, ಹೌದು. ಫಸ್ಟ್ ಟೈಮ್ ಮಾಡುವಾಗ್ಲೂ ಇದು ಹೀಗೆ ಇತ್ತು. ಎಲ್ಲ ಇದೇ ಥರನೇ ಇದೆ. ಆಲ್ಮೋಸ್ಟ್ ಅವಾಗಿಂದ ಕೈನಲ್ಲಿ ಮಾಡ್ತಾ ಇದ್ರು, ಇವಾಗ ಇದ್ರಲ್ಲಿ ಮಾಡ್ತಾ ಇದ್ದಾರೆ. ನಿಜ. ಎಷ್ಟು ಟೈಟಲ್ಸ್ ಮಾಡಿದ್ದೀರಾ ಸರ್ ನೀವಿಲ್ಲಿ? ಇವಾಗ ನಾವು ಕನ್ನಡದಲ್ಲಿ 1200 ಟೈಟ್ಲ್ ಇದೆ. ಹೌದು, ಎವ್ರಿ ಮಂತ್ ಒಂದು 40 ಟೈಟಲ್ಸ್ ಬರುತ್ತೆ, 30 to 40 ಟೈಟಲ್ಸು. ಬಟ್ 100 ಟೈಟಲ್ಸ್ ಅಂತ ರೀಪ್ರಿಂಟ್ ಆಗುತ್ತೆ. ಮುಗಿದೋಗಿರೋದು 100 ಟೈಟಲ್ಸ್ ಎವ್ರಿ ಮಂತ್ ಇದ್ದೇ ಇರುತ್ತೆ. ಹೌದಾ? ಹೌದು, ಈಗಲೂ ಹಾಗಾದ್ರೆ ಇದೆ? ಈಗಲೂ ಇದೆ. ಇಲ್ಲ, ಇವಾಗ ಮುಗಿದೋಯ್ತು, ಯಾವಾಗಲೂ ಮಾಡಿರ್ತೀವಿ, ಮುಗಿದೋಯ್ತು, ಅದು ರೀಪ್ರಿಂಟ್ ಮಾಡಬೇಕಲ್ಲ, ಅದು 100 ಟೈಟಲ್ಸ್ ಇರುತ್ತೆ. ಒಂದು 20 to 30 ಟೈಟಲ್ಸ್ ನ್ಯೂ ಟೈಟಲ್ಸ್ ಬರುತ್ತೆ ಓಕೆ ಇವಾಗ. ಸೆಲೆಕ್ಷನ್ ಮತ್ತೆ ಇಂಗ್ಲೀಷ್ನಲ್ಲಿ ಒಂದು 1000 ಟೈಟಲ್ ಮೇಲಿದೆ. ಇಂಗ್ಲಿಷ್ ಇದೆ. ಒಳ್ಳೊಳ್ಳೆ ಆಥರ್ಸ್ ಇದೆ. ನೆಪೋಲಿಯನ್ ಹಿಲ್ ಅಂತಿದೆ, ಪೆರಿ ಮೇಸನ್ ಅಂತಿದೆ, ಅರ್ಲ್ ಸ್ಟ್ಯಾನ್ಲಿ ಗಾರ್ಡ್ನರು, ಜೇಮ್ಸ್ ಹ್ಯಾಡ್ಲಿ ಚೇಸು, ಡೇಲ್ ಕಾರ್ನಿಗಿ, ಇಂಥದ್ದೆಲ್ಲ ಒಳ್ಳೆ ಈ ಬುಕ್ಸ್ ಎಲ್ಲ, ಶರ್ಲಾಕ್ ಹೋಮ್ಸು, ಇದೆಲ್ಲ ನಾವು ಇಂಗ್ಲೀಷ್ನಲ್ಲಿ ಮಾಡಿದ್ದೀವಿ. ನಿಮ್ಮ ಪಬ್ಲಿಕೇಶನ್ ಅಲ್ಲಿ ಯಾವುದು ಸೂಪರ್ ಹಿಟ್ ಬುಕ್ ಅಂದ್ರೆ? ಇಲ್ಲ, ಒಂದು ಈ ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ಸ್ ಭಾಳ ಹೋಗ್ತಾ ಇತ್ತು. ಇವಾಗಲೂ ಅದೇ ಟಾಪು. ಸೆಲ್ಫ್ ಇಂಪ್ರೂವ್ಮೆಂಟ್, ಇನ್ಸ್ಪಿರೇಷನ್, ಸೆಲ್ಫ್ ಇಂಪ್ರೂವ್ಮೆಂಟು ಅದೇ ಜಾಸ್ತಿ. ವ್ಯಕ್ತಿತ್ವ ವಿಕಸನ ಅಂತಾರೆ, ಅದು ಜಾಸ್ತಿ ಹೋಗುತ್ತೆ. ಅದು ಜಾಸ್ತಿ ಜನದ್ದು ಜಾಸ್ತಿ ಅದು ಇಂಪ್ರೂವ್ ಮಾಡ್ಕೋಬೇಕು ಅವ್ರ ಲೈಫನ್ನು ಅಂತ ಅದನ್ನು ಭಾಳ ತೊಗೊಳ್ತಾರೆ. ಭಾಳ ಹೊತ್ತು ಒಂದು ತೊಗೊಂಡ್ರೆ ಒಬ್ಬರು 10 ತೊಗೊಳ್ತಾರೆ ಅದನ್ನು, ಬೇರೆ ಬೇರೆ ಆಥರ್ಸ್ದು. ನೀವು ಸ್ಟಾರ್ಟ್ ಮಾಡುವಾಗ ಎಷ್ಟು ಕಾಸ್ಟ್ ಇತ್ತು ಸರ್ ಬುಕ್ಗೆ? ಬುಕ್ಕಿಗೆ ಅವಾಗೆಲ್ಲ ಒಂದು 3-4 ರೂಪೀಸ್ ಇತ್ತು. ನಾವು ಲೈಬ್ರರಿ ಸ್ಟಾರ್ಟ್ ಆಗುವಾಗ 3 ರೂಪೀಸ್ ಇತ್ತು. ಇವಾಗ ಒಂದು ಇಂಗ್ಲೀಷ್ ಬುಕ್ ತೊಗೊಂಡ್ರೆ 399 ರೂಪಾಯಿ. ನಿಜ? ಹೌದು. ಒಂದು ನಾವೆಲ್ ನೀವು ತೊಗೊಂಡ್ರೆ 399 ರೂಪಾಯಿ, 400 ರೂಪಾಯಿ. ಕನ್ನಡದಲ್ಲೇ 299, 399 ಕನ್ನಡದಲ್ಲಿ ಬಂದಿದೆ. ಒಂದು ಚಿಕ್ಕ ಬುಕ್ ಅಂದ್ರೆ 149, ಹೌದು. ಅವಾಗ 3 ರೂಪಾಯಲ್ಲಿ 3 ರೂಪೀಸ್ ಅಷ್ಟೇ ಅವಾಗ. ಬಟ್ ಅವಾಗ ಕಾಸ್ಟ್ ಆಫ್ ಲಿವಿಂಗ್ ಹಂಗೆ ಇತ್ತಲ್ಲ, ಜನಗಳ ಕೈನಲ್ಲೂ ದುಡ್ಡು ಇರಲಿಲ್ವಲ್ಲ, ಅದಕ್ಕೆ ನಾವು 6 ಪೈಸಾ ಕೊಡ್ತಾ ಇದ್ವಿ ಅವಾಗ, ಒಂದು ದಿವಸಕ್ಕೆ 6 ಪೈಸಾ. ಅದು ನಿಜ. ಸರ್ ನೀವು ಜಾಸ್ತಿ ದುಡ್ಡು ಮಾಡಿರೋದು ಯಾವ ಬುಕ್ಕಲ್ಲಿ? ಇಲ್ಲ, ನಾರ್ಮಲಿ ಎಲ್ಲ ಒಂದು ಬುಕ್ ಯಾವ್ದಾದ್ರು ಇದೆಯಾ? ಎಲ್ಲ ಚೆನ್ನಾಗೇ ಹೋಗ್ತಿತ್ತು? ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಇನ್ನೂ ನಾನು ಹೇಳಿದೆ, ನನ್ನ ಮಕ್ಕಳಿಗೆ ಹೆಸರಿಡೋದು ಇನ್ನೂ ಹೋಗುತ್ತೆ. ಜನರಲ್ ನಾಲೆಡ್ಜ್ ಕ್ವಿಜ್ ಅಂತ ನಾನು ಆವಾಗ ಸ್ಟಾರ್ಟ್ ಮಾಡಿದ್ದು. ಸೇಮ್ ಬುಕ್ಸ್ ಇನ್ನೂ ಹೋಗ್ತಾ ಇದೆ. ಆಮೇಲೆ ಇಂಗ್ಲೀಷ್ ಕಲಿಯೋದು, ಅದು ತುಂಬ ಹೋಗುತ್ತೆ. ಅದು ಇಂಗ್ಲೀಷ್ ಕಲಿಯೋ ಬುಕ್ಸ್. ಅಡಿಗೆದು ಕಡಿಮೆ ಆಗೋಯ್ತು, ಎಲ್ಲ ಯೂಟ್ಯೂಬ್ನಲ್ಲಿ ಬಂದ್ಬಿಡ್ತು. ಮುಂಚೆ ಎಲ್ಲ ಫುಲ್ ಭಾಳ ಮಾಡಿಬಿಟ್ಟು ಅಡಿಗೆದು ಮಾತ್ರ ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಈ ಮ್ಯಾಪ್ಸ್ ಎಲ್ಲ ಮಾಡ್ತಾ ಇದ್ವಿ, ಇಂಡಿಯಾ ಮ್ಯಾಪು, ಬೆಂಗಳೂರು ಮ್ಯಾಪು. ಇವಾಗ ಮ್ಯಾಪು ತುಂಬ ಎಲ್ಲ ಮೊಬೈಲ್ನಲ್ಲಿ ಬಂದ್ಬಿಡುತ್ತಲ್ಲ, ಕಡಿಮೆ ಆಗಿದೆ ಆ ಥರ. ಮುಂಚೆ ಅದು ಅಡಿಗೆದೆಲ್ಲ ನೀವು ಹೇಗೆ ಅದು ರೆಸಿಪೀಸ್ ಎಲ್ಲ ಪ್ಲಾನ್ ಮಾಡ್ತಿದ್ರಿ? ನಾವೆಲ್ಲ ಆಥರ್ಸು ನಮ್ಮ ಹತ್ರ ಆಥರ್ಸ್ ಇದ್ದಲ್ಲ, ಒಂದು ಬುಕ್ಕಿಗೆ ನಾವು ಎಲ್ಲ ಹೋಟೆಲ್ನಿಂದ ತರಿಸಿ ಎಲ್ಲ ಮಾಡಿ, ಆಮೇಲೆ ಅವ್ರ ಮನೆಯಲ್ಲೇ ಮಾಡೋರು, ಅವರು ಕ್ಲಾಸ್ ತಗೊಳ್ಳೋರು, ಕುಕ್ಕರಿ ಕ್ಲಾಸ್ ತಗೊಳ್ಳೋರು ಅವಾಗ ಎಲ್ರಿಗೂ. ಅಲ್ಲಿ ನಮ್ಮ ಮಾಡಿ ಅವ್ರಿಗೆ ಶೂಟ್ ಮಾಡಿ ಆ ಫೋಟೋಸ್ ಎಲ್ಲ ಹಾಕಿದ್ವಿ ನಾವು ಅದನ್ನು, ಮೈಕ್ರೋ ಕುಕ್ಕರಿ ಅಂತ. ಇವಾಗ ಅದೆಲ್ಲ ಕುಕ್ಕರಿ ಎಲ್ಲ ಕಡಿಮೆ ಆಗೋಯ್ತು. ನಿಜ, ನನಗೂ ನೆನಪಿದೆ ಸರ್ ಈ ತರ ಅಡಿಗೆ ಬುಕ್ ಓದಿದ್ದು. ಮೊದಲಿಗೆ 1 ಚಮಚ ಅದೇ ಈ ತರದೆಲ್ಲ ನೀಟಾಗಿ ಭಾಳ ನೀಟಾಗಿ ಒಳ್ಳೊಳ್ಳೆ ಬುಕ್ಸ್ ಮಾಡಿದ್ವಿ. ತುಂಬಾ ಹೋಗಿದೆ ಅದು ಅಡಿಗೆ ಬುಕ್ಸ್ ಮಾತ್ರ. ಇವಾಗ ಕಡಿಮೆ ಆಯ್ತು. ಅಂದ್ರೆ ಫಸ್ಟ್ ಬೇಕಾಗಿರುವಂತ ಸಾಮಗ್ರಿಗಳು ಮಾಡೋದು ಹೆಂಗೆ, ನಿಜ ಅದೆಲ್ಲ ಭಾಳ ಮಾಡಿದ್ವಿ. ಉತ್ತರ ಭಾರತ ಅಡಿಗೆ ಮಾಡಿದ್ವಿ, ಆಮೇಲೆ ನಾರ್ತ್ ಇಂಡಿಯನ್ ಇದು ವೆಜಿಟೇರಿಯನ್ ಕುಕ್ಕರಿ, ನಾನ್ ವೆಜ್ ಕುಕ್ಕರಿ, ಮಾಂಸಾಹಾರ ಅಡಿಗೆಗಳು ಎಲ್ಲ ಮಾಡಿದ್ವಿ ನಾವು. ಫೋಟೋಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ವಿ. ಮಧ್ಯೆ ಫೋಟೋಸ್ ತುಂಬ ಮಾಡಿ ಅದು ಸಪ್ರೇಟಾಗಿ ಹಾಕಿದ್ವಿ ನಾವು. ಒಳ್ಳೆ ಚೆನ್ನಾಗಿ ಅವಾಗೆಲ್ಲ ತುಂಬ ಹೋಗ್ತಾ ಇತ್ತು. ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಹೋಗ್ತಾ ಇತ್ತು. ಈ ಪಂಚತಂತ್ರದ ಕಥೆಗಳು, ಪಂಚತಂತ್ರ, ತೆನಾಲಿ ರಾಮ, ಅಕ್ಬರ್ ಬೀರ್ಬಲ್, ಅದು ಇವಾಗಿಂದು ಅದು ಆಲ್ ಟೈಮ್ ಇದು. ಅದು ಪಂಚತಂತ್ರ, ಅಕ್ಬರ್ ಬೀರ್ಬಲ್, ತೆನಾಲಿ ರಾಮ, ಮಾರಲ್ ಸ್ಟೋರಿ, ನೀತಿ ಕಥೆಗಳು. ನಮ್ಮ ಹತ್ರ ಒಂದು ನೀತಿ ಕಥೆ ಸೆಟ್ ಇದೆ, 7 ಪುಸ್ತಕ ಇದೆ ಅದು ನೀತಿ ಕಥೆ. ಅದರಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಅಂತ 7. ಇವಾಗಲೂ ಅದು ಬೆಸ್ಟ್ ಸೆಲ್ಲರ್. ಎಷ್ಟು 1000 ಮಾರಿದೀವೋ ಅದು. ಕಲರ್ನಲ್ಲಿ ಮಾಡಿದ್ವಿ, ದೊಡ್ಡ ಸೈಜ್ನಲ್ಲಿ. ಭಾಳ ಚೆನ್ನಾಗಿ ಹೋಗುತ್ತೆ. ನಿಜ, ನಾನು ನೀತಿ ಕಥೆಗಳು ಓದಿದ್ರೆ ಅದು ನಿಮ್ಮ ಪ್ರಕಾಶನದಲ್ಲೇ ಇರ್ಬೋದು. ಯಾಕಂದ್ರೆ ಈಗಲೂ ನೆನಪಿದೆ ಕೆಲವು ಕಥೆಗಳು, ಈ ನರಿ ಕತೆ ಇದೆಲ್ಲ ನೋಡಿ ಚಿಕ್ಕ ವಯಸ್ಸಿಗೆ ನಮ್ಗೆ ಹಿಂಗೂ ಇರುತ್ತಾ, ಹೀಗೆಲ್ಲ ಆಗುತ್ತಾ, ಇಂಥದ್ದೆಲ್ಲ ಕಲ್ಪನೆ. ಪಂಚತಂತ್ರದ ಕಥೆಗಳು, ಕಾಡಿಂದು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇವಾಗಲೂ ಚೆನ್ನಾಗಿದೆ. ಇವಾಗಲೂ ನೆವರ್ ಎಂಡ್ ಇದು ಅದು
ನೆವರ್ ಔಟ್ ಆಫ್ ಡೇಟ್ ಅನ್ನೋ ಥರ ಚೆನ್ನಾಗಿ ಹೋಗುತ್ತೆ. ಈಗಲೂ ಜನ ತಗೋತಾರೆ ಅಕ್ಬರ್ ಬೀಬರ್ ಪಂಚತಂತ್ರ ಅಂತೂ ಹೋಗ್ತಾನೆ ಇರುತ್ತೆ. ಆಮೇಲೆ ನೀತಿ ಕಥೆಗಳು ಕೇಳಿ ಅದನ್ನೇ ಪಬ್ಲಿಷ್ ಮಾಡಿ ಅಂತಾರೆ. ನಮ್ಮ ಅಂಗಡಿಯವರು ಕೂಡ ನಮಗೆ ಹೇಳ್ತಾರೆ, ಒಂದೊಂದ್ಸಲಿ ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ, ಸರ್ ಇದು ಮಾಡಿ, ಇದು ಜಾಸ್ತಿ ಕೇಳ್ತಾರೆ, ಆ ಥರ ಎಲ್ಲ ಅವ್ರ ಫೀಡ್ಬ್ಯಾಕ್ ತೊಗೊಂಡು ನಾವು ಮಾಡ್ತೀವಿ. ಹೌದು ಹೌದು. ಅಂದರೆ ನಾವೆಲ್ಲ ಸ್ವಲ್ಪ ನಮ್ಮ ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ನೀತಿ ಕಥೆಗಳನ್ನು ಓದುವಂಥ ಅವಕಾಶ ನಮಗಿತ್ತು. ಆದರೆ ಈಗಿನ ಮಕ್ಕಳಿಗೆ ಅದು ಸ್ವಲ್ಪ ಅವರಿಗೆ ಇಲ್ಲ ಓದಿ ಹೇಳ್ತಾರೋ. ಖಂಡಿತ ನಾವು ತಪ್ಪು ತಿಳ್ಕೊಂಡಿದ್ದೀವಿ. ಇಲ್ಲ ಎಷ್ಟೇ ಟೆಕ್ನಾಲಜಿ ಬಂದ್ರೂ ಇದು ಈ ಕಥೆಗಳು ಮಾತ್ರ ಇದು ಇದ್ದೇ ಇರುತ್ತೆ ಯಾವಾಗಲೂ. ನಿಜ, ಅದು ಹೌದು. ನಿಮಗೆ ಯಾವತ್ತಾದ್ರೂ ಲಾಸ್ ಆಗಿದೆ ಸರ್ ಯಾವ್ದಾದ್ರು ಬುಕ್ಕಲ್ಲಿ? ಇದು ಯಾಕೆ ಮಾಡಿದ್ನಪ್ಪ ನಾನು? ಇದು ಏನಂದರೆ, ನಾವು ಬುಕ್ ಪಬ್ಲಿಷ್ನಲ್ಲಿ ಒಂದು 20 ಬುಕ್ ಮಾಡಿದೆ, ಒಂದೋ ಎರಡೋ ಬುಕ್ಕು ಫೇಲ್ಯೂರ್ ಆಗುತ್ತೆ, ಸ್ಕ್ರ್ಯಾಪ್ ಮಾಡಬೇಕಾಗತ್ತೆ. ಆಗುತ್ತೆ. ಆದಷ್ಟು ಮಾರಕ್ಕೆ ಟ್ರೈ ಮಾಡ್ತೀವಿ, ಎಷ್ಟು ದಿವಸ ಇಟ್ಕೊಂಡಿರೋಕ್ಕಾಗುತ್ತೆ. ಆಮೇಲೆ ಅದನ್ನು ಕಡಿಮೆಯಾಗಿ ಮಾಡೋಕ್ಕೋ ಟ್ರೈ ಮಾಡ್ತೀವಿ. 100 ರೂಪಾಯಿ ಇತ್ತಾ, 50 ರೂಪಾಯಿ ಕೊಡಿ ಅನ್ನೋದು. 50 ರೂಪಾಯಿ ಮೇಲೆ ಅವರಿಗೆ ಡಿಸ್ಕೌಂಟ್ ಕೊಟ್ಟು ಮಾರಿಸ್ತೀವಿ. ಆಮೇಲೆ ಹೋಗದೆ ಸ್ಕ್ರ್ಯಾಪ್ ಮಾಡಿಬಿಡ್ತೀವಿ. ಅಷ್ಟೇ, ತೂಕಕ್ಕೆ ಹಾಕೋದು ತುಂಬ ಕಡಿಮೆ. ಏನಂದರೆ ಅದು ಹೆಂಗೋ ಮಾರ್ಬಿಟ್ಟು ಮತ್ತೆ ರೀಪ್ರಿಂಟ್ ಮಾಡೋದಿಲ್ಲ, ಆ ಥರ ಅಲ್ಲಿಗೆ ನಿಲ್ಲಿಸ್ತೀವಿ. ಅದು ಆ ಥರ ಆಗುತ್ತೆ. ಎಲ್ಲ ನಾವು ಮಾಡಿದ್ದು ಎಲ್ಲ ಯಾವುದೋ ಒಂದು 10% ಇಟ್ಕೊಳ್ಳಿ, 10 to ಅಂದರೆ ಆಗುತ್ತೆ ಅಂತ. ಯಾಕಂದರೆ ಅದು ಕಂಟೆಂಟ್ ಮೇಲೆ ಕೂಡ ಡಿಪೆಂಡ್ ಕಂಟೆಂಟ್ ಇರುತ್ತೆ. ನಾವೇನೋ ಭಾಳ ಎಕ್ಸ್ಪೆಕ್ಟೇಷನ್ನಲ್ಲಿ ಇದು ಹೋಗ್ಬೋದು ಅಂತ ಮಾಡ್ತೀವಿ, ಒಂದೊಂದ್ಸಲಿ ಅದು ಇದಾಗುತ್ತೆ, ಆಗೋದಿಲ್ಲ. ಅದು ನಿಜ. ಸರ್, ಯಾವೆಲ್ಲ ಲೇಖಕರ ಜೊತೆ ನಿಮ್ಗೆ ಒಡನಾಟ ಇತ್ತು? ಯಾರು ಲೇಖಕರ ಹತ್ರ ಎಲ್ಲ ಮಾತಾಡಿದ್ರೆ ತುಂಬ ಪ್ರಖ್ಯಾತ ಪಡೆದಿರುವಂಥ ಲೇಖಕರು? ಇಲ್ಲ, ತುಂಬ ಇವರು ಅಬ್ದುಲ್ ಕಲಾಂ ಡೈರೆಕ್ಟಾಗಿ ಮೀಟ್ ಮಾಡಿದ್ದೀನಿ. ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಅಲ್ಲೇ ಹೋಗಿ ಅವರಿಗೆ ಒಂದು ಕಾಪಿ ಕೊಟ್ಟು ಸೈನ್ ಮಾಡಿಸ್ಕೊಂಬಂದೆ. ಫೋಟೋ ಕೊಡೋ ಎಲ್ಲ ನಮಗಿದೆ. ಹೌದಾ? ಹೌದು. ಏನು ಹೇಳಿದ್ರು ಅವರು? ಎಷ್ಟು ಪ್ರೌಡ್ ಮೂಮೆಂಟ್ ಅಲ್ವಾ ಅದೊಂದು? ತುಂಬ ಪ್ರೌಡ್ ಮೂಮೆಂಟ್. ನಾನು ಇಲ್ಲಿ ಪಬ್ಲಿಷ್ ಮಾಡಿದ್ರೆ ಅವ್ರಿಗೆ ಒಂದು ಮೇಲ್ ಹಾಕಿದೆ, ಸರ್ ನಿಮ್ಮ ಬುಕ್ಕನ್ನು ಕನ್ನಡದಲ್ಲಿ ಮಾಡಿದ್ದೀನಿ, ಐ ವಾಂಟ್ ಟು ಪ್ರೆಸೆಂಟ್ ಎ ಕಾಪಿ ಅಂದೆ. ಸೊ ಥರ್ಡ್ ಡೇನೇ ಅವ್ರ PA ನನಗೆ ಫೋನ್ ಮಾಡಿದ್ರು. ಥರ್ಡ್ ಡೇನೇ ನನಗೆ ಫೋನ್ ಮಾಡಿಬಿಟ್ಟು, ನಾನು 25th ಬರ್ತೀನಿ, ಆವತ್ತು ಮೀಟ್ ಮಾಡೋಕೆ ನಾನು ಹೇಳಿದ್ದೆ. 25th ನನಗೆ ಇಲ್ಲ ಸರ್ ಅಂದೆ. ಅವ್ರು 25th ಬಾ ಅಂದು, ಇಲ್ದೋದು ಇನ್ನೊಂದು ದಿವಸ ಹೋಗ್ಬೇಕಾಗತ್ತಲ್ಲ. 25th ಬಂದುಬಿಟ್ಟು ನೀನು ಫೋನ್ ಮಾಡು ಅಂದರು. ನಾನು ಫೋನ್ ಮಾಡಿದ್ದಾನೆ, ಬೆಳಿಗ್ಗೆ 3 o'clock ಬಂದುಬಿಡು ಅಂದರು ಅವರು ಅಸಿಸ್ಟೆಂಟು. ಅವ್ರು ಹೋದ್ಮೇಲೆ ಅವರೆಲ್ಲ ನಮಗೆಲ್ಲ ಒಳ್ಳೆ ಇದು ಮಾಡಿ ಎಲ್ಲ ಮಾತಾಡ್ಸುವಂಥ 10-15 ನಿಮಿಷ ಆಫೀಸ್ನ ಪ್ರೆಸಿಡೆಂಟು ಎಲ್ಲ ಒಂದು ಕಾಪಿ ಸೈನ್ ಮಾಡಿ ನನಗೆ ಕೊಟ್ಟರು. ಫೋಟೋ ಎಲ್ಲ ತೆಗೆಸ್ಕೊಂಡು ಕೊಟ್ಟಿದ್ದಾರೆ. ನಿಜ. ನೋಡಿ, ನಾವು ಅಬ್ದುಲ್ ಕಲಾಂ ಅವರನ್ನ ಕೇವಲ ಪುಸ್ತಕದಲ್ಲಿ ಕೇಳಿದ್ದು, ನೋಡಿದ್ದು ಅವ್ರದ್ದು. ಈಗ ನೀವು ಅವರನ್ನ ಮೀಟ್ ಮಾಡಿದ್ದೀರಾ? ಅವರ ಒಂದು ಇದೇ ಹೇಗಿದೆ? ಇಲ್ಲ ಏನು ಮಾತಾಡಂಗಿಲ್ಲ ಬಿಡಿ. ಅವ್ರ ಮನೆಗೆಲ್ಲ ಹೋಗಿದ್ದೀನಿ. ಕನ್ಯಾಕುಮಾರಿ ರಾಮೇಶ್ವರಂನಲ್ಲಿ ಅವ್ರ ಮನೆ ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ಆಮೇಲೆ ಅವ್ರ ಬ್ರದರು, ಇವ್ರ ಬ್ರದರ್ ತುಂಬ ವಯಸ್ಸಾದವರು, ಅವ್ರಿಗೆ போய் ಮಾತಾಡಿಸಿದೆ ನಾನು ರಾಮೇಶ್ವರಂನಲ್ಲಿ. ಹೇಗಿದೆ ಅವ್ರ ಮನೆ? ಅಂದರೆ ಹೇಗೆ? ಅವರು ಒಳ್ಳೆ ಚೆನ್ನಾಗಿದೆ. ಮಾಡಿ ಮೇಲೆಲ್ಲ ಒಂದು ಎಕ್ಸಿಬಿಷನ್ ಥರ ಇಂಟರ್ನ್ಯಾಷನಲ್ ಸ್ಟೈಲ್ನಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ. ಎಲ್ಲ ಸ್ಲೈಡ್ಸು ಅವ್ರು ಮಾಡಿರೋದು, ಫೋಟೋಗಳು ಎಲ್ಲ ಹಾಕಿದ್ದಾರೆ. ಇವಾಗ ಅದೆಲ್ಲ ಅಲ್ಲಿ ಮುಂದ್ಗಡೆ ಇನ್ನೊಂದು ಸ್ಮಾರಕ ಮಾಡಿದ್ದಾರೆ, ಊರು ಮುಂಚೆನೆ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಎಲ್ಲ. ಅಬ್ದುಲ್ ಕಲಾಂಗೆ ಒಂದು ಸ್ಟ್ಯಾಚು ಎಲ್ಲ ಮಾಡಿ ಅಲ್ಲೊಂದು ಇದು ಮಾಡಿ ದೊಡ್ಡದಾಗಿ ಇದು ಮಾಡಿದ್ದಾರೆ, ಮೆಮೋರಿಯಲ್ ಥರ ಮಾಡಿ. ಸೊ ಹಾಗಾಗಿ ತುಂಬ ಲೇಖಕರ ಜೊತೆ ಕೂಡ ಒಡನಾಟ. ಲೇಖಕರು, ಟ್ರಾನ್ಸ್ಲೇಟರ್ಸು, ಸೈನ್ಸ್ ಬುಕ್ಸ್ ಎಲ್ಲ ಮಾಡಿದ್ದೀವಿ ನಾವು ಮಕ್ಕಳಿಗೆ. ವಿಜ್ಞಾನ ಕೋಶ ಅಂತ, ಎನ್ಸೈಕ್ಲೋಪೀಡಿಯಾ ಥರ 3 ವಾಲ್ಯೂಮ್ ಮಾಡಿದ್ದೀವಿ. ಒಂದೊಂದು ಪೇಜ್ಗೆ ಒಂದೊಂದು ಇದು, ಗಾಳಿ ಎಂದರೆ ಏನು, ಆಮೇಲೆ ಇದು ಹೆಲ್ತ್ ಇಶ್ಯೂಸು, ಕ್ಯಾನ್ಸರ್ ಅಂದರೆ ಏನು, ಇದೇನು ಅದೇನು, ಆ ಥರ ಒಂದೊಂದು ಪೇಜ್ಗೆ ಒಂದೊಂದು ವಿತ್ ಕಲರ್ ಫೋಟೋಸು ತುಂಬ ಚೆನ್ನಾಗಿ ಮಾಡಿದ್ವಿ. ಅದೆಲ್ಲ ಲೈಬ್ರರಿಲಿ ಇಡಬೇಕಾಗಿರೋ ಬುಕ್ ಅದು. ಸೊ ಇದೆಲ್ಲವೂ ಕೂಡ ಮೇನ್ಲಿ ಈ ಕಾಲೇಜ್ಗಳಿಗೆ, ಕಾಲೇಜು ಈ ಸ್ವಂತಕ್ಕೆ ತಗೊಂಡು ಇಟ್ಕೊಳ್ತಾರೆ. ಅದು ಈ ಸ್ಕೂಲ್ಗೆ ಭಾಳ ಯೂಸ್ ಆಗುತ್ತೆ, ರೆಫರೆನ್ಸ್ ಬುಕ್ಸ್ ಅಂತ. ಬಟ್ ಈಗ ನೋಡಿ, ನೀವು ಆ ಯುಗನೂ ನೋಡಿದೀರಾ, ಸ್ವಲ್ಪ ಪ್ರಿಂಟ್ ತೆಗಿಯೋದು, ಅದೇ ನೀವು ಹೇಳಿದ್ರೆ ಆಣಿ ಮೊಳೆ ಥರ ಇರುತ್ತೆ, ಅದ್ರಲ್ಲಿ ಹಂಗೆ ಇದ್ದಿದ್ದು ಮುಂಚೆ ಇಲ್ಲ. ಎಷ್ಟೇ ನೀವು 100-200 ಪುಸ್ತಕ ಪೇಜ್ ಮಾಡಬೇಕಂದ್ರೆ ಒಂದೊಂದೇ ಮೊಳೆ ಆದಮೇಲೆ ಏನು ಬಿರಬೇಕು ಅದೊಂದು ಮೊಳೆ, ಅದು ಇನ್ನೊಂದು ಬಾಕ್ಸ್ನಲ್ಲಿರೋದು. ಅಷ್ಟು ಫಾಸ್ಟಾಗಿ ಮಾಡೋರು ಅವರು.
ಮಾಡಿ ಇದು ಮಾಡಬೇಕು ಎಲ್ಲ ಮಾಡಿ ಅದನ್ನ ಆಮೇಲೆ ಪ್ರಿಂಟ್ ಮಾಡೋರು. ಪ್ರಿಂಟ್ ಎಲ್ಲ ಆದಮೇಲೆ ಮತ್ತೆ ತಿರುಗಿ ಬಿಚ್ಬಿಟ್ಟು ಹಾಕ್ಬೇಕು ಅವರಲ್ಲೇ ಒಂದೊಂದರಲ್ಲಿ. ಅದು ಫಾಸ್ಟಾಗಿ ಮಾಡೋರು ಅವರು. ಅವಾಗ ಅದೇ ಇದ್ದಿದ್ದು ಟೆಕ್ನಾಲಜಿ. ಆ ಕಾಲದಿಂದ ನಾವು ಮಾಡಿದ್ವಿ. ಆದ್ಮೇಲೆ ಟೈಪ್ ರೈಟರ್, ಆಮೇಲೆ ಟೈಪ್ ಬಂದಿತ್ತು. ಈಗ ಅಂತೂ ತುಂಬಾನೇ ಸ್ಪೀಡ್ ಆಗಿ ಮಾತಾಡ್ಕೊಂಡು ಹೇಳ್ಬೋದು. ಅಷ್ಟು ಸ್ಪೀಡ್ ಆಗಿ ಟೈಪ್ ಮಾಡಿದ್ರೆ ಅಲ್ಲಿ ಪ್ಲೇಟ್ ಆಗಿಬಿಡುತ್ತೆ, ಡೈರೆಕ್ಟ್ ನೆಕ್ಸ್ಟ್ ಡೇ ಪ್ರಿಂಟಿಂಗ್ ಹೋಗ್ಬೋದು. ಅದು ಅಂದರೆ 15 ದಿವಸ ಅದು ಪ್ರೂಫ್ ನೋಡಬೇಕು, ತಪ್ಪಿರೋದನ್ನ ಮತ್ತೆ ಅವರು ತೆಗೆದುಬಿಡ ಯಾವುದೋ ವಾಪಸ್ ಹಾಕೋಗಿ ಬೇರೆ ಬಾಕ್ಸ್ಗೆ ಹಾಕ್ಬಿಟ್ಟಿದ್ರೆ ಇನ್ನೊಂದ್ರಲ್ಲಿ ಹಾಕ್ಬಿಟ್ಟು ಅದು ಅವ್ರು ನೋಡೋದೇ ಇಲ್ಲ, ಸುಮ್ಮನೆ ಹಂಗೇ ಹಾಕ್ಬಿಡೋರು. ಅಷ್ಟು ಫಾಸ್ಟ್ ಅವರು. ಅದನ್ನೆಲ್ಲ ಕರೆಕ್ಷನ್ ಎಲ್ಲ ಮಾಡಿ ಮತ್ತೆ ಪ್ರೂಫ್ ನೋಡಿ ಹಂಗೆ ಪ್ರಿಂಟ್. ಅಷ್ಟು ಲೇಟ್ ಆಗೋದು ಅದು. ಇವಾಗೆಲ್ಲ ತುಂಬ ಫಾಸ್ಟು. ಸೊ ಕ್ವಿಕ್ ಆಗಿ ಇವಾಗ ಸ್ಮಾಲ್ ಕ್ವಾಂಟಿಟಿ ಬೇಕಂದರೆ ಒಂದು ಬೇಕಾದ್ರೂ ಹೊಡ್ಕೊಡ್ತಾರೆ. ನಿಜ. ಅದಕ್ಕೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ. ಈಗಿನ AI ಯುಗ. ಪ್ರಿಂಟ್ ಆನ್ ಡಿಮ್ಯಾಂಡ್ ಅಂತಾರೆ. ಪ್ರಿಂಟ್ ಆನ್ ಡಿಮ್ಯಾಂಡ್. ಹೌದು, ನಿಮ್ಗೆ ಡಿಮ್ಯಾಂಡ್ ಒಂದೇ ಬುಕ್ ಬೇಕು, ಅದಕ್ಕೆ ಪ್ರಿಂಟ್ ಆನ್ ಡಿಮ್ಯಾಂಡ್. ಎಲ್ಲ ಫೀಡ್ ಮಾಡಿಬಿಟ್ರೆ ನಿಮ್ಗೆ ಬೈಂಡ್ ಆಗಿ ಹೊರಗಡೆ ಬಂದ್ಬಿಡುತ್ತೆ. ನೀವು ಸ್ಟಾಕ್ ಇಟ್ಕೊಳ್ಳೋ ಕೆಲಸ ಇಲ್ಲ. ಕರೆಕ್ಟ್. ಅದಕ್ಕೊಂದು ಜಾಗ ಬೇಕು, ಜಾಗ ಏನು ಬೇಕಾಗಿಲ್ಲ. ಓಕೆ. ಮುಂಚೆಲ್ಲ ಹಾಗಿತ್ತ ತುಂಬಾ? ಇಲ್ಲ, ಈಗ ಬಂದಿರೋದು ಲೇಟೆಸ್ಟ್ ಆಗಿ. ಮುಂಚೆ ಎಲ್ಲ ಬುಕ್ ಅನ್ನ ಈ ತರ ಮಾಡಿ ಗೋಡನ್ ಮಾಡಿ. ಇವಾಗಲೂ ನಾವು ಹಂಗೆ ಇಟ್ಕೊಂಡಿರೋದು. ನಾವು ಒಂದು 7-8 ಸಾವಿರ ಸ್ಕ್ವೇರ್ ಫೀಟ್ ಇದೆ ನಮ್ಮದು. ಅದು ಬೇಕಲ್ಲ, ಇಷ್ಟು 2,000 ಟೈಟಲ್ಗೆ ಒಂದೊಂದು 500-1,000 ಇದ್ದರೆ ಎಷ್ಟಾಯ್ತು ಹೇಳಿ. ನಿಜ. ಒಳ್ಳೆ ಫಾಸ್ಟ್ ಮೂವಿಂಗ್ ಅಂದರೆ 2,000 3,000 ಕೂಡ ಮಾಡ್ತೀವಿ. ಈಗ ಯಾವುದೋ ಹ್ಯಾಂಡ್ ರೈಟಿಂಗ್ ಬುಕ್ 5,000 ಮಾಡ್ತೀವಿ ನಾವು. ಸ್ಕೂಲ್ ಅಟ್ಲಾಸ್ 5,000 ಮಾಡ್ತೀವಿ ಒಂದು ಸಲಿಗೆ ಪ್ರಿಂಟು. ಅದು ಇಟ್ಕೋಬೇಕಲ್ಲ, ಸೇಲ್ ಆಗೋದು ಆಮೇಲೆ 100-200 ತಾನೇ 2-3 ಇಯರ್ಸ್ ಆಗುತ್ತಲ್ಲ, ಅದುವರೆಗೂ ಬೇಕಲ್ಲ. ಅದು. ಸೊ ಅದನ್ನು ಸೇಫ್ ಮಾಡೋದೆಲ್ಲ ಹೇಗೆ ಮಾಡ್ತೀರಿ? ಈಗ ಒಂದು ಬುಕ್ ಎಲ್ಲ ನಮ್ಮ ಹತ್ರ ಇರೋ ಒಂದೊಂದು ಇಲ್ಲ, ಅದು ಏನಾಗುತ್ತೆ, ನಾವು ಹಂಗೆ ಬಂಡ್ಲ್ ಇಟ್ಟಿರ್ತೀವಿ. ಒಳ್ಳೆ ಬುಕ್ಸು ಅಂದರೆ ಅದು ಬಾಕ್ಸ್ಗೆ ಹಾಕಿಟ್ಟಿರ್ತೀವಿ. ಅದು ಯಾವುದು ಧೂಳು ಗೀಳು ಏನು ಬಿಡದೆ ಚೆನ್ನಾಗಿ ಪ್ರಿಸರ್ವ್ ಮಾಡ್ಬೇಕಂತ ಬಾಕ್ಸ್ನಲ್ಲಿ 100-150 ಹಾಕಿ ಇಟ್ಟಿರ್ತೀವಿ. ಒಂದು ಬಾಕ್ಸ್ ಆದಮೇಲೆ ಒಂದು ಬಾಕ್ಸು ತೆಗಿತೀವಿ. ಎಸ್. ಈಗ ಈ ಬುಕ್ ಬಂದಿದೆ, ಆಡಿಯೋ ಬುಕ್ ಬಂದಿದೆ, ಬೇರೆ ಬೇರೆ ಟೈಪ್ ಆಫ್ ಬುಕ್ ಅಲ್ವಾ? ಇದೆಲ್ಲ ನಮ್ಮ ಮುದ್ರಣ ಮಾಧ್ಯಮಕ್ಕೆ ಏನಾದರೂ ಎಫೆಕ್ಟ್ ಮಾಡಿ? ಇಲ್ಲ, ಏನಿಲ್ಲ, ಅದೇನು ಅಷ್ಟು ಇದಾಗಿಲ್ಲ. ಈ ಬುಕ್ಸ್ ಎಲ್ಲ ಬಂತು, ಅದಷ್ಟು ಸಕ್ಸಸ್ ಆಗಿಲ್ಲ. ಬುಕ್ಸ್ ಇಟ್ಕೊಂಡು ಓದೋ ಇದು ಬಂದಿಲ್ಲ. ಅವ್ರಿಗೆ ಕಿಂಡ್ಲ್ ಅಂತಾರಲ್ವಾ ಈ ಅಮೆಝಾನ್, ಅದೆಲ್ಲ ಅಷ್ಟು ಓದೋರಿಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಈ ಬುಕ್ ಫಸ್ಟ್ ಸ್ವಲ್ಪ ಮಾಡಿದ್ರು, ಮಾಡಿದವ್ರಿಗೆ ಏನು ಅಷ್ಟು ಸಕ್ಸಸ್ ಆಗಿಲ್ಲ. ಈ ಬುಕ್ಸ್ ಅಷ್ಟು ಆಗಿಲ್ಲ. ನಾವಂತೂ ಈ ಬುಕ್ಸ್ ಮಾಡಿಲ್ಲ. ಪುಸ್ತಕ ಅಂದರೆ ಯಾವತ್ತು ಅದು ಅದ್ರ ಸಂತೋಷ ಅಲ್ಲಿ ಬರ್ತಾ ಇಲ್ಲ. ನಿಜ. ಈಗ ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ಎಲ್ಲ ಕೈಯಲ್ಲೇ ಸಿಗುತ್ತೆ ನಮಗೆಲ್ಲ, ಇನ್ಫಾರ್ಮೇಶನ್ಗಳಾಗಿರ್ಲಿ, ನಾಲೆಜ್, ಮನರಂಜನೆ ಎಲ್ಲವೂ ಸಿಕ್ಬಿಡುತ್ತೆ. ನಿಮ್ಗೆ ಅನ್ಸುತ್ತಾ ಮುದ್ರಣ ಮಾಧ್ಯಮಕ್ಕೆ ಕುತ್ತು ಬಂದಿದೆ? ಡೆಫಿನೆಟ್ ಆಗಿ ಬಂದಿದೆ. ಇದು ಮುಚ್ಚುತ್ತೆ ಅನ್ನೋದೇನಾದ್ರು? ಮುಚ್ಚೋದಿಲ್ಲ. ಡೇ ಬೈ ಡೇ ಇಂಪ್ರೂವ್ ಆಗ್ತಾನೇ ಇದೆ ಪ್ರಿಂಟಿಂಗ್. ಒಂದು 5-6 ವರ್ಷಕ್ಕೆ ಮುಂಚೆ ಭಯ ಬಿಟ್ರೆ ಎಲ್ಲ ನಮಗೆಲ್ಲ ಇದಾಗ್ತದೆ. ಇಲ್ಲ, ಈಗ ತಿರುಗಿ ಮತ್ತೆ ಬರ್ತಾ ಇದೆ. ಮತ್ತೆ ಎಲ್ಲ ಓದುವ ಈ ಬುಕ್ ಹಾರ್ಡ್ ಕಾಪಿ ತೊಗೊಂಡು ಓದೋಕ್ಕೆ ಇಷ್ಟಪಡ್ತಾರೆ. ಹೌದು. ಮೊದಲು ಒಂದು 5-6 ವರ್ಷ 10 ವರ್ಷಕ್ಕೆ ಮುಂಚೆ ಇದು ಫ್ಯೂಚರ್ ಏನಿಲ್ಲ, ಬುಕ್ ಇಂಡಸ್ಟ್ರಿ ಹಂಗೆ ಏನೋ ಥರ ಇತ್ತು. ಈಗ ಮತ್ತೆ ಎಲ್ಲ ತುಂಬ ಇಂಪ್ರೂವ್ ಆಗಿದೆ. ಓದೋಕ್ಕೆ ತುಂಬ ಜನ ಓದೋಕೆ ಇಷ್ಟಪಡ್ತಾರೆ, ಕೊಂಡ್ಕೊಂಡು ಓದ್ತಾರೆ. ನಿಜ. ಅಂದ್ರೆ ಪೇಪರ್ಗೆ ಒಂದ್ಸಲ ಭಯ ಬಿದ್ದಿತ್ತು ಎಲ್ರಿಗೂ, ಪೇಪರ್ ಪ್ರಿಂಟ್ ನಿಂತೋಗ್ಬಿಡುತ್ತೆ ಏನ್ ಮಾಡೋದು ಅನ್ನೋದು. ಯಾಕಂದ್ರೆ ಪ್ರಿಂಟ್ ಮಾಧ್ಯಮ ಮೀಡಿಯಾದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾಗ. ಬಟ್ ಈಗ ನಿಜವಾಗ್ಲೂ ಪುಸ್ತಕ ಓದೋದಕ್ಕೆ ಯಂಗ್ಸ್ಟರ್ಸ್ ತುಂಬಾ ಇಷ್ಟಪಡ್ತಾರಲ್ವಾ? ಇಷ್ಟಪಡ್ತಾರೆ. ಹೌದು. ನಿಮ್ಮ ಆಗಿನ ಜಮಾನ ಈಗಲೂ ವಾಪಸ್ ಬರ್ಬೋದಾ ಹಂಗನ್ಸುತ್ತೆ? ಇಲ್ಲ, ಗೊತ್ತಿಲ್ಲ. ಎಲ್ಲ ಈ ಮಾಧ್ಯಮ ಬೇರೆ ದಿನ ಏನೋ ಹೊಸದು ಬರ್ತಾ ಇದೆಯಲ್ಲ, AI ಬಂದ್ಬಿಟ್ಟಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೂ. ಹೌದು. ಸೊ ಅದರಿಂದ ಫ್ಯೂಚರ್ ನೋಡಬೇಕು. ನಿಜ. ಸರ್, ಈಗ ಗೌರ್ಮೆಂಟ್ ಒಂದ್ಸಲ ಹೇಳಿತ್ತು ಪುಸ್ತಕಗಳನ್ನು ನಾವು ಖರೀದಿ ಮಾಡಿ ಕೊಡ್ತೀವಿ ಅಂತ. ಆಮೇಲೆ ಅದು ಖರೀದಿ ಮಾಡೋದು ನಿಲ್ಲಿಸ್ಬಿಡ್ತು. ಇದ್ರ ಬಗ್ಗೆ? ಇಲ್ಲ, ತಗೊಳ್ತಾ ಇದ್ದಾರೆ, ಈಗ ತೆಗಿತಾ ಇದ್ದಾರೆ. ಇವಾಗಲೂ ಅನೌನ್ಸ್ ಮಾಡಿದ್ದಾರೆ. ಓಕೆ. ನಿಲ್ಲಿಸಿಲ್ಲ, ತಗೊಳ್ತಾ ಇದ್ದಾರೆ. ತಗೊಂಡು ಅವರು ಇಡೀ ಎಲ್ಲ ಲೈಬ್ರರಿಗೆ ಸಪ್ಲೈ ಮಾಡ್ತಾರೆ. ಬಟ್ ಇವಾಗ ಲೇಟೆಸ್ಟ್ ಆಗಿರೋದು ಬಂದು ಸ್ಕೂಲ್ಸ್ ತಗೊಳ್ತಾರೆ. ಇವ್ರು ಸೆಲೆಕ್ಟ್ ಮಾಡ್ತಾರೆ ಬುಕ್ಸು. ಇದು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಲೈಬ್ರರಿ ಇದೆಯಲ್ಲ, ಅವರು ನಮ್ಮ ಹತ್ರ ಎಲ್ಲ ಬುಕ್ಸ್ ತೊಗೊಂಡು ಒಂದು ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ, ಇಂತಿಂಥ ಬುಕ್ಸು ಸ್ಕೂಲ್ ತೊಗೋಬೇಕು ಅಂತ. ಓಕೆ. ಅವ್ರಿಗೆ
ಅಮೌಂಟ್ ಅಲಾಟ್ ಮಾಡಿಬಿಟ್ಟಿದ್ದಾರೆ ಸ್ಕೂಲ್ಸ್ಗೆ. ಅವರು ಹೋಗಿ ಅವರು ಹತ್ತಿರ ಇರೋ ಜಾಗದಲ್ಲಿ ಯಾವುದೋ ಡಿಸ್ಟ್ರಿಕ್ನಲ್ಲಿ ಇರ್ತಾರೆ ಅಲ್ಲಿರೋ ಅಂಗಡಿನಲ್ಲಿ ಪರ್ಚೇಸ್ ಮಾಡಿಕೊಂಡು ಲೈಬ್ರರಿಗೆ ಹಾಕ್ಕೋಬೇಕು. ಓಕೆ, ಹಂಗಂದ್ರೆ ತಗೊಳ್ತೀವಿ. ಕೆಲವು ಸಲ ಇವರು ಬಲ್ಕಾಗಿ ಪರ್ಚೇಸ್ ಮಾಡಿ ಆ ಲೈಬ್ರರಿಗೆಲ್ಲ ಕಳಿಸ್ತಾರೆ, ಸ್ಕೂಲ್ಸ್ಗೆ ಲೈಬ್ರರಿಗೆಲ್ಲ ಇವರೇ ಕಳಿಸ್ತಾರೆ. ಓಕೆ, ಆ ಥರ ಸ್ಕೀಮ್ಸ್ ಬೇರೆ ಬೇರೆ ಇದೆ. ಸೊ ನಿಮ್ಮಲ್ಲೂ ಕೂಡ ಪಠ್ಯ ಪುಸ್ತಕಗಳಿದೆಯಾ ಅಥವಾ ಈ ಪಠ್ಯ ತರ? ಪುಸ್ತಕ ಇಲ್ಲ, ಎಲ್ಲ ಜನರಲ್, ಓಕೆ, ಸ್ಕೂಲ್ ಬುಕ್ಸ್ ಇಲ್ಲ. ಅಂದ್ರೆ ಈಗ ಭೂಪಟದ ಬಗ್ಗೆ ಆಗಿರ್ಲಿ, ಇಲ್ಲ ಭೂಪಟ ಅದೇ ಈ ಅಟ್ಲಾಸ್ ಇದೆ, ಚಾರ್ಟ್ಗಳಿದೆ, ABC, ಅಕ್ಷರಮಾಲೆ ಅಂತ ಚಾರ್ಟ್ಗಳಿದೆ. ಆಮೇಲೆ ಮ್ಯಾಪ್ಸ್, ದೊಡ್ಡ ದೊಡ್ಡ ಮ್ಯಾಪ್ಸ್ ಇದೆ, ಭಾರತ ಅದು ವಿಶ್ವ ಅದು ಅಂಥದ್ದೆಲ್ಲ ಮ್ಯಾಪ್ಸ್ ಇದೆ. ಬಟ್ ಇದಿಲ್ಲ, ಅಟ್ಲಾಸ್ ಇದೆ, ಆ ಥರದ್ದೆಲ್ಲ ಇದೆ. ಸ್ಕೂಲ್ಗೆ ಯೂಸ್ ಡಿಕ್ಷನರಿ, ನಿಘಂಟುಗಳೆಲ್ಲ ಮಾಡಿದ್ವಿ. ಹಳೆಗನ್ನಡ ನಿಘಂಟು, ಇಂಗ್ಲೀಷ್ ಕನ್ನಡ ನಿಘಂಟು, ಕನ್ನಡ ಇಂಗ್ಲೀಷು, ಹಿಂದಿ ಕನ್ನಡ, ಆ ಥರ ಎಲ್ಲ ಒಂದು 10 ವೆರೈಟಿ ನಿಘಂಟುಗಳು ಮಾಡಿದ್ದೀವಿ ನಾವು. ಚೆನ್ನಾಗಿ, ಅದು ಎವರ್ ಗ್ರೀನ್, ಅದು ಯಾವಾಗಲೂ ಹೋಗ್ತಾನೆ. ನಿಘಂಟು ಬೇಕೇ ಆಗುತ್ತಲ್ವಾ, ಎವರ್ ಗ್ರೀನ್ ಹೋಗ್ತಾನೆ ಇರುತ್ತೆ ಚೆನ್ನಾಗಿ. ಓಕೆ ಸರ್, ಈಗ ನಿಮ್ಮ ಪುಸ್ತಕದಲ್ಲಿ ತುಂಬ ಸಲ ಕ್ರಾಸ್ ಚೆಕ್ ಮಾಡ್ತೀರಾ, ಪ್ರೂಫ್ ವೆರಿಫಿಕೇಶನ್ ಮಾಡ್ತೀರಲ್ವಾ, ಕರೆಕ್ಟ್ ಇದೆಯಾ ಇಲ್ವಾ ಅಂತ. ನಿಮ್ಗೆ ಯಾರಾದ್ರೂ ಬುಕ್ ಪ್ರಿಂಟ್ ಆದ್ಮೇಲೆ ಜನ ತಗೊಂಡ ಮೇಲೆ ಯಾವ್ದಾದ್ರು ತಪ್ಪು ಬಂದು ಹೇಳಿರೋದಿದೆಯಾ? ಇದೆ, ಬೇಜಾನಿದೆ. ಹೌದಾ? ಬೇಜಾನಿದೆ. ಎಂತ ಅಂದ್ರೆ ಇಂಥ ಅಲ್ಲ, ಅವ್ರು ಈ ಥರ ಇದೆ, ಹಿಂಗೆ ಏನು ಮಾಡಿದರೆ ಈ ಥರ ಪಬ್ಲಿಷ್ ಮಾಡ್ತಾರೆ. ಅವನು ಸಾರಿ ಸರ್, ನಾವು ಇದು ಕರೆಕ್ಷನ್ ಮಾಡ್ತೀವಿ ಅಂತ ನೆಕ್ಸ್ಟ್ ಎಡಿಷನಲ್ಲಿ ಕರೆಕ್ಷನ್ ಮಾಡಿಬಿಡ್ತೀವಿ. ತುಂಬ ಸಲ ನಾವೇನು ನೋಡ್ಬಿಟ್ಟು ಅಲ್ಲಿ ಸ್ಟಿಕ್ಕರ್ ಹಾಕ್ಬಿಡ್ತೀವಿ ಕರೆಕ್ಟಾಗಿ ಆ ವರ್ಡ್ಗೆ. ಎಲ್ಲ ಕೆಲಸ ಅದೆಲ್ಲ ಮಾಡ್ತೀವಿ. ಯಾವುದು ತಪ್ಪು ನಾವು ಬಿಡುಗಡೆ ಮಾಡೋದೇ ಇಲ್ಲ. ಗೊತ್ತಾಗ್ಬಿಟ್ರೆ ಸಾಕು, ನಾವೇ ಕಂಡುಹಿಡಿದ್ರೇನೂ ಹಾಕ್ಬಿಡ್ತೀವಿ. ಯಾರಾದರೂ ನೀವು ಫೋನ್ ಮಾಡಿಬಿಟ್ಟು ಲೆಟ್ರ್ ಹಾಕ್ಬಿಟ್ರೆ ನೋಡಿ ಇದರಲ್ಲಿ ವರ್ಡ್ ಈ ಥರ ಇದೆ, ಹಿಂಗಿರಬೇಕು ಅಂತೇಳ್ಬಿಟ್ರೆ ಇಮಿಡಿಯೇಟಾಗಿ ನಾವು ಅದಕ್ಕೆ ಏನೋ ಒಂದು ಮಾಡಿ ಕರೆಕ್ಟ್ ಮಾಡಿ ಮಾರ್ಕೆಟಿಗೆ ಕಳಿಸ್ತೀವಿ. ನಾವು ಕಾಂಪ್ರಮೈಸ್ ಅಂತೂ ಮಾಡೋದೇ ಇಲ್ಲ. ಇದೆ ಹೋಗ್ಲಿ ಬಿಡಿ ಅಂತ ಬಿಡೋದಿಲ್ಲ ಅಲ್ವಾ? ತುಂಬ ಸೀರಿಯಸ್ ಇದೆ, ನಾವು ಬುಕ್ಸ್ ವಿತ್ಡ್ರಾ ಮಾಡಿಬಿಡ್ತೀವಿ ಅಂಗಡಿಯಿಂದ. ಆ ಥರ ಆಗಿದೆಯಾ? ಆಗುತ್ತೆ, ಎಷ್ಟೋ ಸರಿ ಆಗುತ್ತೆ. ಅದು ಎಂತ ಏನಂದ್ರೆ ಎಷ್ಟು ಸೀರಿಯಸ್ ಮ್ಯಾಟರ್ ಆಗುತ್ತೆ? ಅದು ಏನೋ ಒಂದು ತಪ್ಪಿರುತ್ತೆ, ಅವರು ತೋರಿಸ್ತಾರೆ ಇದೇನಿದೆ, ಈ ಸಂಸ್ಕೃತನಿಂದ ಕನ್ನಡಕ್ಕೆ ಏನೋ ಬರೆದ್ಬಿಟ್ಟಿರುತ್ತೆ, ಅದು ತರ್ಜಮೆ ಮಾಡುವಾಗ ಏನೋ ತಪ್ಪಾಗ್ಬಿಟ್ಟಿದ್ರೆ, ರಾಂಗ್ ಮೀನಿಂಗ್ ಕೊಟ್ಟರೆ, ಹೌದು, ಆವಾಗ ಅದೆಲ್ಲ ಎಷ್ಟು ಕೇರ್ಫುಲ್ ಇರುತ್ತೆ, ಎಲ್ಲ ಇರುತ್ತೆ, ರಿಸ್ಕ್ ಇದೆ. ಹೌದು. ನಮ್ಮ ಪ್ರೂಫ್ ರೀಡರ್ ಅಂತಿದ್ದಾರೆ, ಅವ್ರಿಗೆ ಚೆಕ್ ಮಾಡಿ ಕೂಡ ನಾವು 2ನೇ ಸಲ ಚೆಕ್ ಮಾಡಿ ಕೂಡ ತಪ್ಪು ಬಂದ್ಬಿಡುತ್ತೆ. ಒಂದೊಂದ್ಸಲಿ ಪ್ರಿಂಟಿಂಗ್ ಎರರ್ ಬಂದೇ ಬರುತ್ತೆ. ಅಟ್ ಲಾಸ್ಟಿಗೂ ಕೂಡ ನಮ್ಮ ಕಣ್ ಕಟ್ಟಾಗಾದ್ರೂ ಅದು ಆಗುತ್ತೆ. ಬಟ್ ಯಾರಾದರೂ ನಮಗೆ ಫೋನ್ ಮಾಡಿನೋ ಇಲ್ಲ ಒಂದು ಕಾಗದ ಪೋಸ್ಟ್ ಕಾರ್ಡ್ ಹಾಕ್ತಾರೆ, ಇಮಿಡಿಯೇಟಾಗಿ ನಾವು ಅದಕ್ಕೇನೋ ಒಂದು ಸ್ಟಿಕ್ಕರ್ ಹಾಕಿ ಅದ್ರ ಮೇಲೆ ಸಣ್ಣದಾಗಿ ಸ್ಟಿಕ್ಕರ್ ಮಾಡಿ ಹಾಕಿ ಮುಚ್ಚೋಕೆ ಟ್ರೈ ಮಾಡಿ, ಇಲ್ಲ ಕೈನಲ್ಲಿ ತಿದ್ದೋಕೆ ಟ್ರೈ ಮಾಡಿ, ಎಷ್ಟೋ ಮಾಡಿದ್ದೀವಿ. ಆ ಥರ ನಾವು ಇದು ಮಾಡೋದಿಲ್ಲ. ಗೊತ್ತಾದ್ಮೇಲೆ ಅದನ್ನ ರಿಲೀಸ್ ಮಾಡೋದೇ ಇಲ್ಲ. ಓಕೆ, ನಿಮ್ಗೆ ತುಂಬಾ ಒಂದು ಪಾಸಿಟಿವ್ ಕಮೆಂಟ್ ಬಂದಿರುವಂತದ್ದು ಯಾವ ಬುಕ್ಕಿಗೆ ಸರ್? ತುಂಬಾ ಜನ ಇದು ನೆಪೋಲಿಯನ್ ಹಿಲ್ಲು, ಡೇಲ್ ಕಾರ್ನಿಗಿದವ್ರದ್ದೆಲ್ಲ ತುಂಬಾ ಬುಕ್ಸ್ ಮಾಡಿದ್ದೀವಿ. ದೀಪಕ್ ಚೋಪ್ರಾ ಅಂತಿದ್ದಾರೆ, ಹೆಲ್ತ್ ಬುಕ್ಸು, ಅವ್ರದ್ದು ಮಾಡಿದ್ದೀವಿ. ಈ ಬದುಕು ಬದಲಿಸುವ ಮಾರ್ಗ ಆ ಬುಕ್ಕ ಸರ್? ಇಲ್ಲ, ಯಾವುದು? ಬದುಕು ಬದಲಿಸುತ್ತದೆ, ಸಿರಿತನಕ್ಕೆ 13 ಹೆಜ್ಜೆ ಅಂತ ಒಂದು ಮಾಡಿದ್ವಿ. ಅದು ಥಿಂಕ್ ಅಂಡ್ ಗ್ರೋ ರಿಚ್ ಅಂತಿದೆ, ನೆಪೋಲಿಯನ್ ಇಲ್ದು ಭಾಳ ಟಾಪ್ ಅದು ಅಂಥದ್ದು. ಅವ್ರದ್ದು 4 ಪುಸ್ತಕ ಮಾಡಿದ್ವಿ. ಡೇಲ್ ಕಾರ್ನಿಗೆ ನಿಮ್ಗೆ ಹೌ ಟು ವಿನ್ ಫ್ರೆಂಡ್ಸು ಆ ಸೀರೀಸ್, ಅದು ಹೌದು. ಕನ್ನಡ ಮಾಡಿದ್ವಿ ನಾವು. ಅವ್ರ ಹತ್ರ ಲೈಸೆನ್ಸ್ ತಗೊಂಡೇ ಮಾಡಿದ್ವಿ, ಪಬ್ಲಿಷರ್ ಹತ್ರ. ಅಂದ್ರೆ ಅವ್ರಿಗೆ ಮೇಲ್ ಹಾಕಕ್ಕಿರುತ್ತೆ, ಅದಾದ್ಮೇಲೆ ಅವರು ಅದಕ್ಕೆ ಅವ್ರಿಗೆ ರಾಯಲ್ಟಿ ಕೊಡಬೇಕು. ಪರ್ ಕಾಪಿ ಇಷ್ಟು ಅಂತ ಪರ್ಸೆಂಟೇಜು, 10%, 8% ಆ ಥರ ನೆಗೋಷಿಯೇಟ್ ಮಾಡಿ ₹100 ನಾವು ಬೆಲೆ ಇಟ್ಟರೆ ಅವ್ರಿಗೆ ₹8 ಕೊಡಬೇಕು, ₹10 ಕೊಡಬೇಕು. ಹಾಗೆ ಪರ್ಸೆಂಟೇಜ್ ಅದು MRP ₹100 ಇಟ್ಟರೆ 10% ಕೊಡ್ತೀನಿ ಅಂದರೆ ₹10 ಕೊಡಬೇಕು ಅವ್ರಿಗೆ. ಅದು ಡಾಲರ್ನಲ್ಲಿ ಕೊಡಬೇಕು, ಕನ್ವರ್ಟ್ ಮಾಡಿ. ಸೊ ಅದೆಲ್ಲ ಪ್ರಾಸೆಸ್ ಎಲ್ಲ ಹೇಗಿತ್ತು ಸರ್? ಈಗ ಅದೆಲ್ಲ ನಮಗೆ ತಿಳಿದಿರಬೇಕು, ನಾವು ಆ ಬುಕ್ಕನ್ನು ಮಾಡಬೇಕು ಅಂತ ಹೇಳಿದ್ರೆ ಇದೆಲ್ಲ ನೀವು ಅಂದರೆ ನಾನು ಈ ಒಂದು 7-8 ವರ್ಷ ಇಂಟರ್ನ್ಯಾಷನಲ್ ಬುಕ್ ಫೇರ್ಗೆ ಹೋಗ್ತಾ ಇದ್ದೆ, ಫ್ರಾಂಕ್ಫರ್ಟ್ ಜರ್ಮನಿನಲ್ಲಿ. ಅಲ್ಲೇ ಅದು ಬುಕ್ ಫೇರ್ ವರ್ಲ್ಡ್ನಲ್ಲಿ ಬಿಗ್ಗೆಸ್ಟ್ ಬುಕ್ ಫೇರ್ ಅಂದರೆ ಅದೇ. ಅಲ್ಲಿ ನಾನು ಹೋಗಿ ಅವ್ರ ಹತ್ರ ಡಿಸ್ಕಸ್, ನಮ್ಗೆ ಇಂಟ್ರೆಸ್ಟ್ ಇರೋ ಬುಕ್ ತೆಗೆದವರು ಆಮೇಲೆ ನೆಗೋಷಿಯೇಟ್ ಮಾಡಿ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಬೇಕು. ಆಮೇಲೆ ಅವರು ಕೊಡ್ತಾಯಿದ್ರು. ಸೊ ಅದು ಹೇಗಿತ್ತು? ಹಾಗಾದರೆ ಜಗತ್ತಿನಲ್ಲಿ ಅದೇ ದೊಡ್ಡ, ಅದೇ ಬಿಗ್ಗೆಸ್ಟು, ಇವಾಗಲೂ ಇದೆ.
ಇವಾಗಿದೆ ಫ್ರಾಂಕ್ಫರ್ಟ್ ಬುಕ್ ಫೇರ್. ಹೇಗೆ ನಡೆಯುತ್ತೆ ಸರ್? ಯಾರೆಲ್ಲ ಬರ್ತಾರೆ? ಆಲ್ ಓವರ್ ದಿ ವರ್ಲ್ಡ್ ಪಬ್ಲಿಷರ್ಸ್ ಬರ್ತಾರೆ, ಆಲ್ ಓವರ್ ದಿ ವರ್ಲ್ಡ್ ನಮ್ಮ ಥರ ಬುಕ್ ಸೆಲ್ಲರ್ಸು, ಡಿಸ್ಟ್ರಿಬ್ಯೂಟರ್ಸು ಅವರು ಹೋಗ್ತಾರೆ ಅಲ್ಲಿ ಮೀಟ್ ಮಾಡೋಕ್ಕೆ, ಒಂದು ಕಡೆ ಮೀಟ್ ಮಾಡೋಕ್ಕೆ. ಪ್ರೋಗ್ರಾಮ್ಸ್ ಎಲ್ಲ ಇಡ್ತಾರೆ ಅಲ್ಲಿ? ಎಲ್ಲ ತುಂಬ ಇರ್ತದೆ. 8,000 ಸ್ಟಾಲ್ ಇರುತ್ತೆ, 8,000 ಪಬ್ಲಿಷರ್ಸ್ ಬರ್ತಾರೆ ಅಲ್ಲಿ. ಎಲ್ಲ ಲ್ಯಾಂಗ್ವೇಜು ಇರುತ್ತೆ? ಎಲ್ಲ ಲ್ಯಾಂಗ್ವೇಜು, ಜರ್ಮನ್, ಫ್ರೆಂಚು, ಸ್ಪ್ಯಾನಿಷು, ಇಂಗ್ಲೀಷು ಎಲ್ಲ ಇರ್ತಾರೆ. ಎಲ್ಲ ಲ್ಯಾಂಗ್ವೇಜಿಗೂ ಒಂದೊಂದು ಹಾಲ್ ಕೊಟ್ಟಿರ್ತಾರೆ. ಆ ಹಾಲು ನಾವು ಮೀಟ್ ಮಾಡಿ ಮೊದಲೇ ಇಲ್ಲಿಂದ ಇದು ತೊಗೋಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು ಅವ್ರಿಗೆ. ಅವರು ಟೈಮ್ ಇಂಥ ಟೈಮ್ಗೆ ಎಷ್ಟು ಅಂತ ಹೇಳಿದ್ರೆ ಅವರು ಆ ಟೈಮ್ ಮೀಟ್ ಮಾಡಿ ಎಲ್ಲ ನಾನು ತೊಗೊಂಡಿದ್ದೀನಿ ತುಂಬ ಆ ಥರ. ಓಕೆ, ನಿಮ್ಗೆ ಏನು ಅನ್ಸುತ್ತೆ ಈಗ ಜರ್ಮನ್ದು ಅಥವಾ ಬೇರೆ? ಜರ್ಮನ್ದು ನಾವು ಮಾಡೋಕ್ಕಾಗೋದಿಲ್ಲ. ಅದಲ್ಲ, ಈ ಬೇರೆ ದೇಶದ್ದು, ನಮ್ಮ ದೇಶದ್ದು ಅಥವಾ ನಮ್ಮ ರಾಜ್ಯದ್ದು ಈ ಥರದ ಬುಕ್ದು ಪೇಜ್ ಡಿಸೈನ್ಸ್, ಕ್ವಾಲಿಟಿ ಎಲ್ಲ ನೋಡಿ? ಕ್ವಾಲಿಟಿ ಏನಿಲ್ಲ, ನಾವು ಇದು ತಾನೇ ಮಾಡ್ತೀವಿ, ಇಲ್ಲಿಗ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಮಾಡ್ತೀವಿ. ಅಂದದೇನು ನಮಗೆ ಅದ್ರದ್ದೇನಿಲ್ಲ. ಅಂದರೆ ಒಳ್ಳೆ ಟ್ರಾನ್ಸ್ಲೇಟರ್ ಸಿಕ್ಬಿಟ್ರೆ ಕರೆಕ್ಟಾಗಿ ಇಂಗ್ಲೀಷ್ ಪದ ಅದಕ್ಕೆ ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಕೊಟ್ಟರೆ ಅವರು ಸಾಕು. ಮಿಕ್ಕಿದ್ದು ನಾವೆಲ್ಲ ಪೇಜ್ ಗೀಜ್ ಎಲ್ಲ ಸೆಟ್ಟಿಂಗ್ ಅದೇನು ಎಲ್ಲರೂ ಇರ್ತಾರೆ, ಅದೇ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಅವ್ರು ಮಾಡ್ತಾರೆ. ಹೌದು, ನಮ್ಮದು ಅವ್ರು ಬರೀ ಇದು ಮಾಡೋದಷ್ಟು ಮಾತ್ರ. ಅದು ಕಂಟೆಂಟ್ ವಿಷಯ ಸರ್. ಈಗ ಇದು ಡಿಸೈನ್ಸ್ ಎಲ್ಲ ಇರುತ್ತಲ್ಲ, ಈಗ ಫಸ್ಟ್ ಪೇಜ್ ಡಿಸೈನ್ ಇರ್ಬೋದು, ಫ್ರಂಟ್ ಡಿಸೈನ್ ಅಥವಾ ಬುಕ್ ಇದು ಸೈಜ್, ಅದರಲ್ಲಿ ಸ್ಟೈಲ್ ಆ ಥರ ಏನಾದರೂ ಡಿಫ್ರೆಂಟ್ ಅವ್ರದ್ದು ಇದೆಯಾ ಅಲ್ಲಿ? ಹೇಗಿದ್ದೆಲ್ಲ ಬುಕ್ಸ್ ಇರುತ್ತೆ ಅಂತ? ಅಲ್ಲಿ ಅವ್ರದ್ದು ಸೈಜು ನಮ್ಮ ಸೈಜು ವ್ಯತ್ಯಾಸ ಆಗುತ್ತೆ. ಅಲ್ಲಿ ಕಂಟ್ರಿನಲ್ಲಿ ಏನು ಪೇಪರ್ ಯಾವ ಸೈಜ್ ಸಿಗುತ್ತೋ ಅದು ಇಲ್ಲಿ ಇಲ್ವಲ್ಲ. ಇಲ್ಲಿ ನಮ್ದು ಬೇರೆ, ನಮ್ಮ ದೇಶದಲ್ಲಿ ಒಂದು ಸ್ಟ್ಯಾಂಡರ್ಡ್ 3-4 ಸೈಜಸ್ ಇದೆ ಬುಕ್ಸ್ಗೆ ಅಂತ. ಅವ್ರ ದೇಶದಲ್ಲಿ ಬೇರೆ ಬೇರೆ ಸೈಜ್ ಇರುತ್ತೆ. ಅದನ್ನು ನಾವು ಆ ಪೇಪರ್ ಈ ಪೇಪರ್ ತಾನೇ ನಾವು ಯೂಸ್ ಮಾಡ್ತೀವಿ ಅಂತ ನಾವು ಆ ಪೇಜ್ ಎಲ್ಲ ಈ ಬುಕ್ಕಿಗೆ ಇಷ್ಟು ಒಳಗಡೆ ಮ್ಯಾಟ್ರ್ ಇಷ್ಟು ಇರಬೇಕು ಅಂತ ಸ್ಟ್ಯಾಂಡರ್ಡ್ ಇದೆ, ಆ ಥರ ಹಾಕ್ತೀವಿ ನಾವು. ಸರ್, ಮುಂಚೆ ನಾನು ಈ ಸಿನಿಮಾಗಳೆಲ್ಲ ನೋಡಿದ್ದೀನಿ, ನವಿಲ್ಗರಿಲಿ ಇಂಕ್ ತೆಗೆದು ಬರೆಯೋದು, ಅದನ್ನ ನೋಡಿದ್ದೀರಾ? ಅದು ತುಂಬ ನಮ್ಮ ಕಾಲದಲ್ಲ ಅದು. ಅದಾದ್ಮೇಲೆ ಇದು ಬಂತು, ನಿಬ್ಬು ಬರೋದು, ಇಂಕ್ನಲ್ಲಿ ಅದ್ದಿನ ನಿಬ್ಬು ಬರೆಯೋದು, ಅದು ಬರ್ತದೆ. ಅದು ತುಂಬ ವರ್ಷ ಅದೇ ಇತ್ತು, ಅದಿತ್ತು. ಆಮೇಲೆ ಪೆನ್ ಇದು ಬಂತು, ಇಂಕ್ ಪೆನ್ ಬಂತು. ಅದು ಇಂಕ್ ಪೆನ್ ಹೋದ್ಮೇಲೆ ಜೆಲ್ ಪೆನ್ ಬಂತು, ಇವಾಗ ಅದು ಬಂದಿದೆ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್, ಆ ಥರದ ಪೆನ್ ಇಡೀ ಬಟ್ಟೆ ಅದೆಲ್ಲ ನಾವು ಓದಿದಾಗೆಲ್ಲ ಅದೇ ಯೂಸ್ ಮಾಡಿರೋದು. ಓಕೆ, ಇಂಕ್ನ ಹೊತ್ಕೊಂಡು ಬರೆಯೋದು. ಅವಾಗೆಲ್ಲ ಮ್ಯಾನ್ಸ್ಕ್ರಿಪ್ಟ್ ಎಲ್ಲ ಹಂಗೆ ಬರೆಯೋರು, ಗೌರ್ಮೆಂಟ್ ಆಫೀಸಸ್ನೆಲ್ಲ ಹಿಂಗೆ ಇದ್ಕೊಂಡು ಬರೆಯೋದು. ಅದು ಒಣಗೋ ತನಕ ವೆಯ್ಟ್ ಮಾಡಬೇಕು. ಹೌದೌದು, ಅದಕ್ಕೊಂದು ಬ್ಲಾಟಿಂಗ್ ಪೇಪರ್ ಬರೋದು, ಅದಿಟ್ಟರೆ ಅದು ಎಳ್ಕೊಳ್ಳೋದು ಎಕ್ಸ್ಟ್ರಾ ಇಂಕನ್ನು, ಬ್ಲಾಟಿಂಗ್ ಪೇಪರ್ ಅಂತ. ಹೌದೌದು, ಅದು ಎಕ್ಸ್ಟ್ರಾ ಇಂಕ್ ಬೇಗ ಡ್ರೈ ಆಗೋದು. ನೋಡಿ, ಆವಾಗ ತಾಳ್ಮೆ ಯಾಕಿತ್ತು ಜನರಿಗೆ ಅಂತ ಅಂದ್ರೆ, ಪ್ರತಿ ವಿಷಯದಲ್ಲೂ ಕೂಡ ತಾಳ್ಮೆ ಇಲ್ಲ ಅಂದ್ರೆ ಅದು ಹಾಳಾಗೋಗಿ. ಇವಾಗೆಲ್ಲ ತಾಳ್ಮೆನೇ ಇಲ್ವಲ್ಲ, ಅದು ರೋಡ್ನಲ್ಲಿ ಹೋಗಿ ಅದೇ ತರನೇ ಇದೆ, ಎಲ್ಲ ಅದೇ ತರನೇ ತಾಳ್ಮೆ. ಅಂದ್ರೆ ಈಗೆಲ್ಲ ಕೈಗೆ ಹಿಂಗ್ ಸಿಗುತ್ತೆ ಸರ್, ಮತ್ತೆ ಹಿಂಗೆ ಕ್ವಿಕ್ ಆಗಿ ಆಗ್ಬೇಕು ಅಂತಾನೆ ಆಗುತ್ತೆ ಎಲ್ಲಾನು. ಆಗ ಅದಕ್ಕೆ ತಾಳ್ಮೆ ಇತ್ತು ನೋಡಿ. ಒಂದು ಬುಕ್ ಆಗ್ಬೇಕು ಅಂದ್ರೆ, ಪ್ರಿಂಟ್ ಆಗ್ಬೇಕು, ಎಷ್ಟೋ ಸ್ಟೇಜಸ್ ಇದೆಯಲ್ಲ, ಸ್ಟೇಜಸ್ ಎಷ್ಟಿದೆ ಒಂದು ಬುಕ್ ಆಗಬೇಕು ಅಂದರೆ, ಭಾಳ ಇದೆ ನಿಜ. ಇವಾಗ ಅದು ಬೇಗ ಆಗುತ್ತೆ. ಈಗ ತಾನೇ ಬುಕ್ ಬರೀತಾರೆ, ತಾನೇ ಪಬ್ಲಿಷ್ ಕೂಡ ಮಾಡ್ತಾರೆ. ಹೌದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಇಲ್ಲ, ಆಗ ತುಂಬ ಜನ ಮಾಡ್ತಾರೆ, ಅವ್ರಿಗೆ ಒಂಥರ ಖುಷಿ ಇರುತ್ತೆ ಪಬ್ಲಿಷ್ ಮಾಡಬೇಕು ಅಂತ. ಈಗ ಯಾರೋ ಅವ್ರಿಗೆ ಪಬ್ಲಿಷರ್ ಸಿಕ್ಕಿರೋದಿಲ್ಲ, ಅವಾಗ ಅವರೇ ಪ್ರಿಂಟ್ ಮಾಡಿಸಿ ಮಾರ್ತಾರೆ. ತುಂಬ ಜನಕ್ಕೆ ನಮ್ಮ ಹತ್ರನೇ ಬಂದು ಮಾಡಿಸ್ಬಿಟ್ಟು ಫ್ರೀ ಕೊಡ್ತಾರೆ. ನಮ್ಮ ಹತ್ರ ಬರ್ತಾರೆ, ಬಂದ್ಬಿಟ್ಟು ಇದು ಒಂದು 500 ಕಾಪಿ ಕವನಗಳು ನಾನು ಬರೆದಿದ್ದೀನಿ ಅಂತಾರೆ. ಅವರು ಅದನ್ನು ಎಲ್ಲರಿಗೂ ಫ್ರೀ ಕೊಡ್ತಾರೆ. ಮೇಡಮ್ ಒಬ್ರು ಇದ್ದಾರೆ, ಅವರು ಚಾರ್ಧಾಮ್ ಅಂತ, ಚಾರ್ಧಾಮ್ ಅಲ್ಲಿಗೆ ಹೋಗಿ ಬಂದವರು ಅವರು. ಅದೇ ರಿಷಿ, ಅದು ಆ 4 ಜನಕ್ಕೆ ಹೋಗಿ ಬಂದವರು, ಯಾವಾಗಲೂ ಒಂದು 10 ವರ್ಷಕ್ಕೆ ಮುಂಚೆ. ಅವರು ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ಬರೆದಿದ್ದಾರೆ. ಅದು ಬುಕ್ ಮಾಡಿಬಿಟ್ಟು ಅವರು ಮಾರೋದಿಲ್ಲ, ಅವರು ಯಾರೋ ರಿಲೇಷನ್ಸು ಫ್ರೆಂಡ್ಸ್ಗೂ ಎಲ್ಲರಿಗೂ ಫ್ರೀ ಕೊಡ್ತಾರೆ. ಇವಾಗ ಹೊಸ ಬುಕ್ ಮಾಡಿಸ್ತಾ ಇದ್ದಾರೆ. ಇವಾಗ ಇದಾಯ್ತಲ್ಲ ಕುಂಭಮೇಳ, ಅದರದ್ದು ಸೇರಿಸಿ 5 ಯಾತ್ರೆದು ಪಂಚಯಾತ್ರೆ ಅಂತ ಒಂದು ಮಾಡಿದ್ದಾರೆ. ಮುಂಚೆ ಒಂದು 3-4 ಹೋಗಿದ್ರು, ಇದೊಂದು ಸೇರಿಸಿ ಒಂದು ಬುಕ್ ಮಾಡ್ತಾಯಿದ್ದಾರೆ. ಅದನ್ನು ಅವರು ಮಾರೋದಿಲ್ಲ, ಅವರೆಲ್ರಿಗೂ ಅವ್ರಿಗೆ ಅವ್ರ ಫ್ರೆಂಡ್ಸು ರಿಲೇಷನ್ಸ್ಗೆ ಎಲ್ಲರಿಗೂ ಒಂದು ಫ್ರೀ ಕೊಡೋದು. ಯಾವುದಾದ್ರು ಅಕೇಶನ್ ಎಲ್ಲೋ ನೋಡಿದ್ರೆ, ಅವ್ರ ಮನೇಲಿ ಏನಾದರೂ ಒಂದು ಫಂಕ್ಷನ್ ಆಯಿತು, ಎಲ್ರಿಗೂ ಒಂದೊಂದು ಫ್ರೀ, ಆ ಥರ ಅವರು ಖರ್ಚು ಮಾಡಿ ಮಾಡ್ತಾರೆ. ಅವರು ನಿಜ ಅಂದರೆ ಅವರೇ ಇನ್ವೆಸ್ಟ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಅವ್ರ ಎಕ್ಸ್ಪೀರಿಯೆನ್ಸು, ಇಂಥ ದಿವಸ ಇದಿಷ್ಟು ಬಸ್ ಇಷ್ಟೊತ್ತಿಗೆ ಹೋಯ್ತು, ಇಷ್ಟು ಊಟ ಸಿಕ್ತು, ಈ ದರ್ಶನ ಮಾಡಿದ್ವಿ, ಅಲ್ಲಿ ಇದು ಎಕ್ಸ್ಪೀರಿಯೆನ್ಸ್ ಆಯಿತು, ಎಲ್ಲ ಬರೆದಿರ್ತಾರೆ. ನೆಕ್ಸ್ಟ್ ಹೋಗೋರಿಗೆ
ಅದನ್ನು ಓದಿದ್ರೆ ಉಪಯೋಗ ಆಗುತ್ತೆ. ಅಲ್ಲಿ ಹೆಂಗಿದೆ, ಎಷ್ಟು ದೂರ ನಡಿಬೇಕು, ಫುಡ್ ಹೆಂಗೆ ಸಿಗುತ್ತೆ ಎಲ್ಲ ಬರೀತಾರೆ ಅವರು. ಅವ್ರಿಗೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಸೂಪರ್. ಅವ್ರು 2ನೇ ಬುಕ್ ಇವಾಗ 3ನೇ ಬುಕ್ ಬರೆಸ್ತಾ ಇದ್ದಾರೆ. ಸೇಲು ಮಾಡ್ಬೋದು. ಸೇಲ್ ಮಾಡೋದಿಲ್ಲ ಅವರು ಪರವಾಗಿಲ್ಲ, ನಾನು ಎಲ್ಲರಿಗೂ ಫ್ರೀ ಕೊಡೋಕ್ಕೆ ಮಾಡ್ತೀನಿ ಅಂತಾರೆ. ನೋಡಿ, ಇಂಥ ಒಳ್ಳೆ ಗುಣ ಇದ್ದಾರೆ ಅವರು, ಭಾಳ ಇದವರು ಸರ್ವಿಸ್ ಮೋಟಿವ್. ಓಕೆ, ಸರ್ವಿಸ್ ಮೋಟಿವ್ ಅಲ್ಲಿ ಕೆಲಸ ಮಾಡ್ತಾರೆ. ಎಸ್, ನೀವು ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಕೂಡ ಎಲ್ಲ ಒಂದು ಜಾನರ್ ಗೊತ್ತಿದೆ ನಿಮ್ಗೆ. ಈಗಿನ AI, ಆಗಿನ ನಿಮ್ಮ ಪ್ರಿಂಟಿಂಗ್, ಆಮೇಲೆ ಬೆಳೆದು ಬಂದಿರುವಂತಹ ರೀತಿ ಆ್ಯಂಡ್ ಆ ಬೆಳವಣಿಗೆ ನೋಡಿ. ನೀವು ಸ್ಟಾರ್ಟ್ ಮಾಡುವಾಗ ಬುಕ್ ಸ್ಟಾರ್ಟ್ ಆಗಿದ್ದಷ್ಟೇ ಜನರಿಗೆ ಅದೇ ಹೊಸ್ತು, ಬುಕ್ಕೇ ಹೊಸ್ತು, ಅದಕ್ಕೆ ಮುಗಿ ಬೀಳ್ತಿದ್ರು. ಈಗ ಅದೇ ಸ್ವಲ್ಪ ಚೇಂಜಸ್ ಆಗ್ತಾ ಆಗ್ತಾ ಬೇರೆ ಬೇರೆ ವಿಷಯಕ್ಕೆ ಮುಗಿ ಬೀಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಮುಕ್ತಾಯ ಆಯಿತು. ಯಾಕಂದರೆ ಮೊಬೈಲ್ ಫಸ್ಟ್ ನೋಡಿದ್ರಿ ನೀವು, ಮೊಬೈಲ್ ಅದಾದಮೇಲೆ ಬೇರೆ ಬೇರೆ ವೆರೈಟಿನೂ ನೋಡಿದ್ರಿ ಅದರದ್ದು. ಈಗ AI ಬಂದಿದೆ, ಅದ್ರ ವೆರೈಟಿ, ಟೆಕ್ನಾಲಜಿ ಇದೆಲ್ಲ ನೋಡಿದ್ರಿ. ನೋಡಿದಾಗ ನಿಮ್ಗೆ ಏನು ಅನಿಸ್ತು ಈ ಒಂದು ಜರ್ನಿ, 85 ವರ್ಷಗಳ ಜರ್ನಿ? ಅಂದರೆ ಈಗ ಫಾಸ್ಟ್ ಆಗಿದೆ, ಪ್ರಪಂಚ ಫಾಸ್ಟ್ ಆಗಿದೆ ಅಂತ ಅಷ್ಟೇ, ಇನ್ನೇನು. ನಾವು ಅದಕ್ಕೆ ತಕ್ಕಂಗೆ ಹೋಗ್ಬೇಕಲ್ಲ. ಇವಾಗ ನಾವು ಇನ್ನೂ ಮೊಳೆನಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಈಗ ಟೆಕ್ನಾಲಜಿ ಚೇಂಜ್ ಆದಮೇಲೆ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೇಬೇಕಲ್ಲ. ಆಗಿನ ಕಾಲದಲ್ಲಿ ಹಂಗಿತ್ತು, ಮೊಳೆ ಸೇರಿಸೋದು. ಆಮೇಲೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಬಂತು. ಇವಾಗ ಬುಕ್ ಆನ್ ಡಿಮ್ಯಾಂಡು, ಟೈಪ್ ಮಾಡಿಬಿಟ್ರೆ ಬುಕ್ ಬಂದುಬಿಡುತ್ತೆ, ಆ ಥರ ಬಂದಿದೆ. ಎಸ್, ಅಂದರೆ ನಿಮಗೆ ನೀವು ಯಾವತ್ತೂ ಹಿಂಗೆ ಹೇಳಲ್ಲ ನಮ್ಮ ಕಾಲದಲ್ಲೇ ಚೆನ್ನಾಗಿತ್ತು, ಈಗಿನ ಏನು ಇಲ್ಲ ಅದೇ ನಾವು ಹಂಗೆ ಇಲ್ಲಿ ಕೂತ್ಕೊಂಡಿದ್ರೆ ನಾವು ಹೆಂಗಾಗುತ್ತೆ, ಅದಂಗಾಗುತ್ತೆ. ನಾವೆಲ್ಲ ಯಾವ ಥರ ಇದೆ ನಾವು ಅದ್ರ ಜೊತೆಗೆ ನಡ್ಕೊಂಡು ಹೋಗ್ಬೇಕಲ್ಲ, ಅದೇ ಥರನೇ. ಹೌದು, ಟೆಕ್ನಾಲಜಿ ಜೊತೆಗೆ ನಾವು ಇವಾಗ ನಮ್ಮ ಮೊಬೈಲ್ ಬೇಡ ಅಂತ ನಾವು ಕೂತ್ಕೊಳ್ಳೋಕ್ಕಾಗುತ್ತಾ ಅಲ್ವಾ? ಟೆಲಿಫೋನ್ ಕೊಡು ಅಂದರೆ ಹೆಂಗಾಗುತ್ತೆ, ಆ ಥರನೇ ಬದಲಾವಣೆಗೆ ಹೋಗ್ಲೇಬೇಕಾಗುತ್ತೆ. ನಿಜ. ಯಾಕಂದ್ರೆ ಡೇ ಬೈ ಡೇ ಏನಾದ್ರೂ ಒಂದು ಹೊಸತನ ಬರ್ತಾನೆ ಇರುತ್ತೆ, ನಾವು ಅಳವಡಿಸ್ಕೊಳ್ಳಬೇಕೇ ಆಗುತ್ತೆ. ಎಸ್, ನಿಮ್ಮ ಆರೋಗ್ಯದ ಗುಟ್ಟು ಏನು ಸರ್? ಯಾಕಂದ್ರೆ ನೀವು ತುಂಬಾ ಎನರ್ಜೆಟಿಕ್ ಆಗಿ ಮಾತಾಡ್ತಿದ್ದೀರಾ. ಏನೆಲ್ಲ ಆರೋಗ್ಯ ಕಾಪಾಡೋದಕ್ಕೆ ಮಾಡ್ತೀರಾ? ಇಲ್ಲ, ಏನು ಇಲ್ಲ, ನಾನು ಅಷ್ಟೇ ಸ್ವಲ್ಪ ವಾಕ್ ಮಾಡ್ತೀನಿ, ಒಂದು ಹಾಫ್ ಆನ್ ಅವರು. ಆ್ಯಕ್ಟಿವ್ ಅನ್ನೈತೆ, ಹಾಫ್ ಎ ಡೇ ಆಫೀಸ್ಗೆ ಹೋಗ್ತೀನಿ. ಆಮೇಲೆ ಮನೆಯಲ್ಲಿ ಊಟಕ್ಕೆ ಬಂದಮೇಲೆ ಮಧ್ಯೆ ತಿರುಗಿ ಈವ್ನಿಂಗು ಮಧ್ಯಾಹ್ನ ಎಲ್ಲ ಸ್ವಲ್ಪ ಮ್ಯಾನ್ಸ್ಕ್ರಿಪ್ಟ್ ನೋಡೋದು, ಅದು ನೋಡೋದು, ಇದು ನೋಡೋದು, ಅದೊಂದು 2-3 ಅವರ್ಸ್ ಮಾಡ್ತೀನಿ ಅಷ್ಟೇ. ಬೇರೆ ಏನಿಲ್ಲ, ಎಲ್ಲ ಕ್ಯಾಶುವಲ್ ಲೈಫು. ಎಸ್, ಈಗ ಯಾರು ನೋಡ್ಕೋತಿದ್ದಾರೆ ಸರ್? ಈಗ ನಾನು ಹಾಫ್ ಎ ಡೇ ಹೋಗ್ತೀನಿ. ನಾನು ಬಂದು ಪಬ್ಲಿಕೇಶನ್ ನೋಡ್ತೀನಿ. ಪ್ರಿಂಟಿಂಗ್ ಏನು ಹೋಗ್ಬೇಕು, ಆವತ್ತಿನ ದಿವಸ ಪ್ರಿಂಟರ್ಸ್ಗೆ ಏನು ಹೋಗ್ಬೇಕು, ಡಿಸೈನ್ ಏನು ಮಾಡ್ಬೇಕು ಎಲ್ಲ ಹೇಳಿ ಮಧ್ಯಾಹ್ನ ಹೋಗ್ತೀನಿ. ಫುಲ್ ಡೇ ನಮ್ಮ ಸನ್ ಇರ್ತಾರೆ, ಅವರೇ ವಾಸನ್ ಅಂತ. ಇಲ್ಲಿ ಬಂದು ಬಿಟ್ಟೋದ್ರು ಇವಾಗ. ಅವ್ರು ವಾಸನ್ ಅಂತ ನಮ್ಮ ಮಗ. ಅವ್ರು ನೋಡ್ಕೊಳ್ತಾರೆ ಈವ್ನಿಂಗ್ವರೆಗೂ. ಅವರು 6:30ವರೆಗೂ ಇರ್ತಾರೆ. ಅವರು 9:30 to 6:30 ನಮ್ಮದು ಆಫೀಸು. ಎಸ್, ನೀವು ಬಹಳಷ್ಟು ಬುಕ್ಕನ್ನು ನೋಡಿದ್ದೀರಿ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ, ಓದಿದ್ದೀರಿ. ನಿಮಗೆ ತುಂಬ ಮನಸ್ಸಿಗೆ ಆಪ್ತವಾಗಿರುವಂಥ ಒಂದು ಪುಸ್ತಕ ಇದ್ದರೆ ಯಾವುದದು? ತುಂಬ ಇಂಗ್ಲೀಷ್ ಬುಕ್ಸ್ ತುಂಬ ಓದಿದ್ದೀನಿ ಅವಾಗೆಲ್ಲ. ಒಂದು ಯಾವುದಾದ್ರು ಒಂದು ಟೈಟಲ್ ಇಟ್ಟು ಹೇಳೋದು, ಈ ಪುಸ್ತಕ ನಂಗೆ ಇಲ್ಲ, ಇದು ಅಗ್ನಿರೇಖೆಗಳು ಓದಿದ್ದೀನಿ. ಅದಕ್ಕೆ ಮುಂಚೆ ಅದೇ ನೆಪೋಲಿಯನ್ ಹಿಲ್ದು ಓದಿದ್ದೀನಿ. ಇಂಗ್ಲೀಷು ಓದಿದ್ದೀನಿ, ಕನ್ನಡನೂ ಓದಿದ್ದೀನಿ. ಲಾ ಆಫ್ ಸಕ್ಸಸ್ ಅಂತಿದೆ ಅವ್ರದ್ದು, ಅದು ಓದಿದ್ದೀನಿ. ಆಮೇಲೆ ಈ ಜೇಮ್ಸ್ ಹ್ಯಾರಿಸ್ ಅದೆಲ್ಲ ಕ್ರೈಮ್ ನಾವೆಲ್ಸು, ಅದೆಲ್ಲ 100 ಪುಸ್ತಕನೂ ಓದ್ಬಿಟ್ಟಿದ್ದೀನಿ. ಸೂಪರ್. ಅದು ಭಾಳ. ಈ ಪೆರಿ ಮೇಸನ್ ಅನ್ನೋದು ಕೋರ್ಟ್ ರೂಮ್ ಇದು ಆರ್ಗ್ಯುಮೆಂಟ್ಸು. ಹೌದು, ಅದು ಎಲ್ಲ ಯಾವುದೊಂದು ಕ್ರೈಮ್ ನಡೆಯುತ್ತೆ. ಈ ಪೆರಿ ಮೇಸನ್ ಅವರು ಲಾಯರು, ಅದ್ರ ಕ್ಯಾರೆಕ್ಟ್ರು. ಎಲ್ಲ ಬುಕ್ನಲ್ಲಿ ಅವರೇ ಇರೋದು. ಅವನು ಹೆಂಗೆ ಜಡ್ಜ್ ಹತ್ರ ಮಾತಾಡಿ ಆ ಕೇಸನ್ನು ಹೆಂಗೆ ವಿನ್ ಮಾಡ್ತಾರೆ ಅಂತದ್ದು ತುಂಬ ಇಂಟ್ರೆಸ್ಟ್. ಸೀರೀಸ್ ಆಫ್ 85 ಬುಕ್ಸ್ ಇದೆ. 85 ಬುಕ್ಸು. ಇವರು ಆಗಿನ ಕಾಲದಲ್ಲಿ ಟೈಪ್ ರೈಟ್ರು ಏನೋ ಇತ್ತದು. ಈ ಆಥರ್ ಅರಸ್ತಾನಿ ಗಾಣರು 5 ಜನ 6 ಜನ ಕೂಡ್ಬಿಟ್ಟು ಕತೆ ಹೇಳೋರಂತೆ. ಈ ಕತೆ ಇವ್ರ ಹತ್ರ ಕಂಟಿನ್ಯೂ ಮಾಡೋದು. ಇವ್ರಿಗೆ ಹೇಳಿದ ಅರ್ಧ ಗಂಟೆ ಆದಮೇಲೆ ಪಕ್ಕದಲ್ಲಿರೋರು ಅವ್ರ ಕತೆ ಏನು ಬಿಟ್ಟಿದ್ರು ಅದನ್ನ ಹೇಳೋರಂತೆ. ಎಷ್ಟು ಹೆಂಗಿರ್ಬೇಕು ನೋಡಿ ಅವರು. ಆ ಕತೆ, ಒಂದು ಕತೆ ಬರೆಯೋದಕ್ಕೆ ನಮ್ಗೆ ಅದು ಡ್ರಾಫ್ಟ್ ಮಾಡು. ಅವರು 5 ಕತೆ 6 ಕತೆ ಒಟ್ಟಿಗೆ ಒಂದೇ ಸಲ ಅವಾಗ ಇದು ಮಾಡೋದಂತೆ. ಅವಾಗೆಲ್ಲ ಇದ್ರಲ್ಲಿ ಕೂಡ ರೆಕಾರ್ಡ್ ಮಾಡಿಬಿಡೋದು. ಆ ರೆಕಾರ್ಡ್ ಕೊಟ್ಬಿಟ್ರೆ ಅವ್ರು ಟೈಪ್ ಮಾಡೋರು ಅದನ್ನು ನೋಡಿಕೊಂಡು. ಈಗ ತುಂಬ ಜನ ಈಗ ಬುಕ್ ಓದೋ ಕಡೆ ಮನಸ್ಸು ಮಾಡ್ತಿದ್ದಾರೆ, ಯಂಗ್ಸ್ಟರ್ಸ್ ಓದ್ತಿದ್ದಾರೆ, ತುಂಬ ವಿಚಾರಗಳನ್ನು ಕೂಡ ತಿಳ್ಕೊತಿದ್ದಾರೆ ಬುಕ್ ಓದಿ. ಏನು ಹೇಳ್ತೀರಾ? ಬುಕ್ ಓದದೇ ಇರುವಂಥ ಕೆಲವರು ಈಗ ಯಂಗ್ಸ್ಟರ್ಸ್ ಇದ್ದಾರೆ, ಮೊಬೈಲ್ ಅಂತ ಸುತ್ತಾಡ್ತಿರ್ತಾರೆ. ಇಂಥ ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀರಾ? ಅದು ಹೋಗಬೇಕು. ಈಗ ಗೌರ್ಮೆಂಟೇ ಇವಾಗ ಸರ್ಕಾರ ಇದು ಮಾಡಿ ಅಂತ ನಾವು ಒಂದು ಬುಕ್ ಮಾಡ್ತಾ ಇದ್ದೀವಿ.
ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ. ಓ ಸೂಪರ್, ಮೊಬೈಲ್ ಬಿಡಿ ಪುಸ್ತಕ ಹಿಡಿ. ಹೌದು, ಅವರು ಒಂದು ಇದು ಮಾಡಿ ಅದ್ರ ಬಗ್ಗೆ ಒಂದು ಬುಕ್ ಮಾಡ್ತಾ ಇದ್ವಿ ಮಕ್ಕಳಿಗೆ. ಚಿತ್ರಗಳೆಲ್ಲ ಹಾಕಿ ಮೊಬೈಲ್ ಬಿಡಿ ಇದು ಪುಸ್ತಕ ಹಿಡಿ ಅನ್ನೋದು ಒಂದು ಬುಕ್ ಮಾಡ್ತಾ ಇದ್ವಿ. ಓ, ಏನೆಲ್ಲ ವಿಷಯ ಇನ್ಕ್ಲೂಡ್ ಇದೆ? ಅದೇ ಅವರು ಹುಡುಗನಿಗೆ ಒಂದು ದಿವಸ ಮೊಬೈಲ್ ತಂದು ಕೊಡ್ತಾರೆ. ಆ ಹುಡುಗ ಅದನ್ನೇ ಜಾಸ್ತಿ ಓದೋದೆಲ್ಲ ಬಿಟ್ಬಿಟ್ಟು ಭಾಳ ಅದನ್ನೇ ನೋಡ್ತಾ ಇರೋದು ಹಗಲು ರಾತ್ರಿ. ತಿಂಡಿ ಕರೆದ್ರೂ ಹೋಗೋದಿಲ್ಲ ಅವನು. ಆಟ ಆಡೋಕ್ಕೂ ಹೋಗೋದು, ಹೊರಗಡೆ ಫ್ರೆಂಡ್ಸ್ ಎಲ್ಲ ಕರೀತಾರೆ, ಅವನು ಹೋಗೋದಿಲ್ಲ. ಆಮೇಲೆ ಅವನಿಗೆ ಕಣ್ಣೆಲ್ಲ ಉರಿ ಆಗುತ್ತೆ ಸ್ವಲ್ಪ ನೋಡಿ. ಆವಾಗ ಅವನಿಗೆ ಒಂಥರ ಅವ್ರ ತಾಯಿ ಎಲ್ಲ ಹೇಳ್ತಾರೆ, ನೋಡಿ ನೀನು ಜಾಸ್ತಿ ನೋಡೋದಂತ. ಆವಾಗ ಅವ್ರ ಊರಿಗೆ ಹೋಗ್ತಾನೆ. ಅವ್ರ ತಾತ ಎಲ್ಲ ಲೈಬ್ರರಿ ಇಟ್ಟಿರೋದೆಲ್ಲ ತೋರಿಸ್ತಾರೆ, ಹಳ್ಳಿನಲ್ಲಿ ನೋಡೋ ನಾನು ಎಷ್ಟು ಪುಸ್ತಕ ಇಟ್ಟಿದ್ದೀನಿ. ಆವಾಗ ಅವನಿಗೆ ಇದಾಗುತ್ತೆ, ನಮ್ಮ ತಾತನೇ ಇಷ್ಟೊಂದು ಬುಕ್ ಇಟ್ಟಿದ್ದಾರಲ್ಲ, ನಾವು ಓದಬೇಕಂತ ಅವನು ಸ್ಲೋವಾಗಿ ಚೇಂಜ್ ಆಗಿಬಿಡ್ತಾನೆ. ಮೊಬೈಲ್ ಬಿಟ್ಬಿಡ್ತಾನೆ. ಮೊಬೈಲ್ ಬಿಟ್ಬಿಟ್ಟು ಎಲ್ರಿಗೂ ಬೇರೆ ಹೇಳ್ತಾನೆ. ಸ್ಕೂಲ್ನೆಲ್ಲ ಒಳ್ಳೆಯ ಹೆಸರು ತೊಗೊಳ್ತಾನೆ. ಇವನೇನೇನೋ ಪ್ರಾಜೆಕ್ಟ್ ಎಲ್ಲ ಬರ್ಕೊಂಡು ಹೋಗ್ತಾನೆ. ಎಲ್ಲರೂ ಅವ್ರ ಸ್ಕೂಲ್ನೆಲ್ಲ ಟೀಚರ್ಸ್ ಎಲ್ಲ ಅವನಿಗೆ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ. ಆವಾಗ ಇವನು ಮೊಬೈಲ್ ಯಾವುದೋ ಒಂದು ಡೌಟ್ ಇದ್ದಾಗ ಮೊಬೈಲ್ ನೋಡ್ತಾನೆ, ಸಬ್ಜೆಕ್ಟಕ್ಕೋಸ್ಕರ ಅಷ್ಟೇ. ಇದೇ ಥರ ಥ್ರೂಔಟ್ ದಿ ಡೇ ಮಾಡೋದಿಲ್ಲ. ಆ ಥರ ಒಂದು ಸ್ಟೋರಿ ಬರೆದು ಕಲರ್ ಚಿತ್ರಗಳೆಲ್ಲ ಹಾಕಿ ಮಾಡ್ತಾಯಿದ್ವಿ. ಓ ಸೂಪರ್, ಮಕ್ಕಳಿಗೂ ಅದು ಮಕ್ಕಳಿಗೆ. ಹೌದು, ಇವಾಗ ಗೌರ್ಮೆಂಟ್ ಅದು ಒಂದು ಸ್ಕೀಮ್ ಮಾಡಿದ್ದಾರೆ, ಈ ಥರ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ. ಅದೇ ಹೆಸರಿಟ್ಟು ನಾವು ಮಾಡ್ತಾಯಿದ್ವಿ. ಸೂಪರ್. ಅದೇ ಹೌದು, ಯಾಕಂದ್ರೆ ಅದೇ ಹೇಳಿದ್ವಲ್ಲ, ಮೊಬೈಲ್ ಯಾವಾಗ ತಲೆ ಬಗ್ಸಿ ನಾವು ನೋಡ್ತೀವೋ ಅದು ತಲೆ ಎತ್ತದಂತೆ ಮಾಡುತ್ತೆ. ಯಾವಾಗ ನಾವು ಪಕ್ಕದಲ್ಲಿರೋ ಹತ್ರ ಮಾತಾಡೋದಿಲ್ಲ. ನೀವು ಬಸ್ನಲ್ಲಿ ಹೋಗಿ, ಟ್ರೈನಲ್ಲಿ ಹೋಗಿ, ನಿಜ. ಅವರು ಏನು ನಮ್ಮ ಹತ್ರ ಮುಂಚೆ ಅಂದ್ರೆ ಮಾತಾಡೋದು, ಫ್ರೆಂಡ್ಶಿಪ್ ಆಗಿ ಎಲ್ಲಿ ಹೋಗ್ತೀರಾ ನೀವೇ, ಇವಾಗ ಮಾತಾಡೋಕೆ ರೆಡಿನೇ ಇಲ್ಲ ಅವರು. ಎಲ್ಲಿ ಡಿಸ್ಟರ್ಬ್ ಆಗ್ಬಿಡುತ್ತೋ ಅಂತ ಅವರು ಮೊಬೈಲೇ ನೋಡ್ತಾ ಇರ್ತಾರೆ. ಹೇಗೆ ಅದೊಂದು ಚೇಂಜ್ ಆಗಿದೆಯಲ್ಲ ಕಾಲ. ಹೌದು, ಎಲ್ರಿಗೂ ಹಂಗೆ ಅನ್ಸುತ್ತೆ, ಇವ್ರಿಗೆ ಡಿಸ್ಟರ್ಬ್ ಯಾಕೆ ಇವಾಗ ನೋಡ್ತಾ ಇದ್ದಾಗ ನಾವು ಮಾತಾಡಬಾರ್ದಲ್ಲ, ಅವ್ರು ಏನು ತಿಳ್ಕೊಳ್ತಾರೋ, ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ. ಅವರು ಫ್ರೆಂಡ್ಶಿಪ್ ಆಗಿ ಮಾತಾಡಿದ್ರೆ ನಾವು ಮಾತಾಡ್ಬೋದು. ಅವ್ರು ಅದನ್ನೇ ನೋಡ್ತಾ ಇದ್ದಾಗ ನಾವೆಲ್ಲಿ ಮಾತಾಡೋಕ್ಕಾಗುತ್ತೆ? ಅದನ್ನು ಭಯ. ಅದಕ್ಕೆ ಒಂಥರ ಎಲ್ಲರಿಗೂ ಒಂಥರ ಇದಾಗ್ಬಿಟ್ಟಿದೆ. ಎಸ್, ನಿಜ. ಅದೇ ಪುಸ್ತಕ ಅನ್ಯೋನ್ಯ ಅನ್ನೋದು ಹೋಗ್ಬಿಟ್ಟಿದೆ. ನಿಜ. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ತುಂಬ ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡಿದ್ರಿ, ಜೊತೆಗೆ ನಿಮ್ಮ ಎನರ್ಜಿ ಆ್ಯಂಡ್ ಆ ಟೈಮಲ್ಲಿ ಇದ್ದಂತಹ ಯುನೀಕ್ನೆಸ್ ಎಲ್ಲವೂ ಶೇರ್ ಮಾಡಿದ್ರಿ. ಆ್ಯಂಡ್ ನಮಗೂ ಇವಾಗೊಂದು ಪ್ರಕಾಶಕರು ಅಂದರೆ ಯಾರು ಅನ್ನುವಂಥ ಒಂದು ಐಡಿಯಾ ಕೂಡ ನಮ್ಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು.